ಶಿವನೇ ಯೋಗಿ ವಂದ್ಯನೇ ಶುದ್ಧ ಸತ್ವನೇ. ಎಲ್ಲರಿಗೂ ನಮಸ್ಕಾರ. ಶಂಕರಲಿಂಗ ಸತ್ಸಂಗದ ಶ್ರವಣ ಮಾಸದ ಪ್ರಯುಕ್ತ ನಡೆಸುತ್ತಿರುವ ಪುರಾಣ ಕಥನ ಹಾಗೂ ಶ್ರವಣ ಕಾರ್ಯಕ್ರಮದ 4ನೇ ಸಂಚಿಕೆ ಇಂದು ನಡೆಯಲಿದೆ. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಅಪ್ಪ ಅವರ ಪದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ಗುರುಭಕ್ತರಾದ ತಮ್ಮೆಲ್ಲರಿಗಳಿಗೂ ನಮನಗಳನ್ನು ಸಲ್ಲಿಸಿ, ಇಂದಿನ ಕಾರ್ಯಕ್ರಮದ ಮೊದಲನೇ ಭಾಗವಾದ ವೃತ್ತಾಸುರನ ಒಂದು ಕಥನವನ್ನು ಆರಂಭಿಸೋಣ. ಶ್ರೀಮತಿ ನಿರ್ಮಲಾ ರಾಮರಾವ್ ಅವರು ವೃತ್ತಾಸುರನ ಒಂದು ಕಥನವನ್ನು ಆರಂಭಿಸಬೇಕಾಗಿ ವಿನಂತಿ. ಶ್ರೀ ಗುರುಭ್ಯೋ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸದಾ ಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೇ ನಮಃ ಶಂಕರಲಿಂಗಾಯ ನಮಃ ಸದ್ಗುರು ಮೂರ್ತಯೇ ನಮಃ. ಅಪ್ಪ ಅವರ ಪಾದ ಪದ್ಮಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಇಲ್ಲಿ ಸೇರಿರುವ ಎಲ್ಲ ಗುರುಭಕ್ತರ ಪಾದ ಕಮಲಗಳಲ್ಲಿ ಪ್ರೇಮಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಶ್ರಾವಣ ಮಾಸದ ಕೊನೆಯ ಶನಿವಾರದ ಸಂಜೆ ಈ ಒಂದು ಪುರಾಣ ಕಥನ ಮತ್ತು ಶ್ರವಣ ಅನ್ನುವ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಮಹನೀಯರು ಬಹಳ ಉತ್ತಮವಾಗಿ ಇದನ್ನ ಹೇಳಿದ್ದಾರೆ, ನಡೆಸಿಕೊಟ್ಟಿದ್ದಾರೆ. ಇವತ್ತು ಕೊನೆಯ ದಿವಸ. ಇವತ್ತಿನ ಒಂದು ಸಂಜೆಯಲ್ಲಿ ವೃತ್ರಾಸುರ ಎಂಬ ಒಬ್ಬ ರಾಕ್ಷಸನ ಬಗ್ಗೆ ಹೇಳೋಣ. ವ್ಯಾಸರು ವೇದವ್ಯಾಸರು ಬಹಳ ಜ್ಞಾನಿಗಳು. ಅವರ ಜ್ಞಾನ, ಅವರ ಯೋಗ, ಅವರ ಒಂದು ವಿದ್ಯೆ ಇದು ಹಿಮಾಲಯದಲ್ಲಿ ಶಿಖರದಷ್ಟು ಎತ್ತರಕ್ಕಿತ್ತು ಅಂತ ಅದನ್ನ ಹೇಳ್ತಾರೆ. ವೇದವ್ಯಾಸರು ವೇದಗಳನ್ನ ವಿಭಾಗ ಮಾಡಿದ್ರಿಂದ ವೇದವ್ಯಾಸರು ಅಂತಾನು ಹೇಳ್ತಾರೆ. ಅವರು ಕೃಷ್ಣ ದ್ವೈಪಾಯನರು ಅಂತ ಕೂಡ ಹೇಳ್ತಾರೆ. ಅವರು ಸ್ವಲ್ಪ ಕಪ್ಪಾಗಿದ್ದಿದ್ರಿಂದ ಮತ್ತೆ ಒಂದು ದ್ವೀಪದಲ್ಲಿ ಜನಿಸಿದ್ರಿಂದ ಅವರನ್ನ ಕೃಷ್ಣ ದ್ವೈಪಾಯನರು ಅಂತಲೂ ಕೂಡ ಹೇಳ್ತಾರೆ. ಬಾದರಾಯಣರು ಅಂತ ಕೂಡ ಅವ್ರಿಗೆ ಹೆಸರಿದೆ. ಬಾದರಾಯಣರು ಅಂದ್ರೆ ಅವರು ಜನಿಸಿದ್ದ ಜಾಗದಲ್ಲಿ ಬಾದರ ವೃಕ್ಷಗಳು ಇದ್ವು ಅಂತ ಕೂಡ ಹೇಳ್ತಾರೆ. ಮತ್ತೆ ಅವರು ಬಾದರಾಯಣ ಗೋತ್ರದಲ್ಲಿ ಜನಿಸಿದ್ರು ಅಂತ ಕೂಡ ಇನ್ನೊಂದನ್ನು ಹೇಳ್ತಾರೆ. ಅದರಿಂದ ಅವರಿಗೆ ಬಾದರಾಯಣರು ಅಂತ ಕೂಡ ಹೇಳ್ತಾರೆ. ವೇದವ್ಯಾಸರು 18 ಪುರಾಣಗಳನ್ನ ರಚಿಸಿದಂತಹವರು. 17 ಪುರಾಣಗಳನ್ನ ವೇದವ್ಯಾಸರು ರಚಿಸಿದ್ರು. ಯಾಕೋ ಸಮಾಧಾನ ಅವರಿಗೆ ಸಿಗಲಿಲ್ಲ. ಆ ನಾರದರು ಆ ಒಂದು ಸಮಯದಲ್ಲಿ ಬರ್ತಾರೆ, ಅವರನ್ನ ಭೇಟಿ ಮಾಡ್ತಾರೆ. ಆಗ ನಾರದರಲ್ಲಿ ಅವ್ರು ಹೇಳ್ತಾರೆ, ಆಗ ಭಾಗವತವನ್ನ ರಚಿಸು ಅಂತ ಹೇಳ್ತಾರೆ. 18ನೇ ಪುರಾಣವಾಗಿ ಭಾಗವತವನ್ನ ವೇದವ್ಯಾಸರು ರಚನೆ ಮಾಡ್ತಾರೆ. ಈ ಪುರಾಣ ಕಥನದಲ್ಲಿ ಇವತ್ತು ವೃತ್ರಾಸುರನ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಆ ಒಂದು ರಾಕ್ಷಸ ಅವನ್ ಹೇಗೆ, ಅವನ್ ಕೆಲ್ಸ ಏನು, ಅವನ್ದೇನು ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ಕಿಂತ ಸ್ವಲ್ಪ ಹಿನ್ನೆಲೆಯಾಗಿ ಕೆಲವು ವಿಷಯಗಳನ್ನು ತಿಳಿದು ಆಮೇಲೆ ಮುಂದಕ್ಕೆ ಹೋಗೋಣ. ಇಲ್ಲಿ ಪ್ರಚೇತಸರು ಅಂತ, ಪ್ರಚೇತಸರು ಮಗ ಪ್ರಾಚೇತಸ ಅಂತ. ಈ ಪ್ರಾಚೇತಸ ಅವನು ಯಾರು ಅಂತಂದ್ರೆ, ಈ ದಕ್ಷ ಇದ್ನಲ್ಲ, ದಕ್ಷ ಯಜ್ಞವನ್ನ ಮಾಡಿದ್ನಲ್ಲ, ಅವನು ಅವನ ಯಜ್ಞದಲ್ಲಿ ಅವನ ತಲೆಯನ್ನು ಕಡಿದು ಅವನಿಗೆ ಮತ್ತೆ ಇದನ್ನ ಮೇಕೆಯ ತಲೆಯನ್ನು ಜೋಡಿಸಿ ಅದೆಲ್ಲ ಆಗುತ್ತಲ್ಲ, ಆ ದಕ್ಷ ಬ್ರಹ್ಮನೇ
ಸತ್ತು ಮತ್ತೆ ಪ್ರಾಚೇತಸನಾಗಿ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಆತನ ಸಂತತಿಯೇ ಈ ಮೂರು ಲೋಕಗಳಲ್ಲಿ ಹಬ್ಬಿದೆ. ಈ ಪ್ರಾರಂಭದಲ್ಲಿ ಈ ಪ್ರಾಚೇತಸ ತನ್ನ ಮನಸ್ಸಿನಿಂದಲೇ ಕೂಡ ಮೂರು ಲೋಕಗಳ ದೇವ ಮನುಷ್ಯಾದಿ ಪ್ರಜೆಗಳನ್ನೆಲ್ಲ ಸೃಷ್ಟಿಸ್ತಾ ಇದ್ನಂತೆ. ತನ್ನ ಮನಸ್ಸಿನಿಂದಲೇ ಸೃಷ್ಟಿಸ್ತಾ ಇದ್ದ. ಆದ್ರೆ ಆ ಕಾರ್ಯ ಅವನಿಗೆ ಯಾಕೋ ತೃಪ್ತಿಕರವಾಗಿ ನಡೀತಿಲ್ಲ, ಈ ಕಾರ್ಯ ಯಾಕೋ ನನಗೆ ಮನಸ್ಸಿಗೆ ಒಂದು ಶಾಂತಿಯನ್ನು ತಂದಿಲ್ಲ ಅಂತ ಆಗ್ಲೇ ಪದೇ ಪದೇ ಅವನಿಗೆ ಅನ್ನಿಸ್ತಾ ಇತ್ತು. ಅದರಿಂದ ಅವನೇನ್ ಮಾಡ್ದ, ವಿಂಧ್ಯ ಪರ್ವತಕ್ಕೆ ಹೋಗಿ ಶ್ರೀಹರಿಯನ್ನು ಕುರಿತು ತಪಸ್ಸು ಮಾಡ್ತಾನೆ. ಅವನು ಒಂದು ಹಂಸಗುಹ್ಯ ಎಂಬ ಸ್ತೋತ್ರವನ್ನ ಆ ರಚನೆ ಮಾಡಿ ಆ ಶ್ರೀಹರಿಯನ್ನ ಸ್ತೋತ್ರ ಮಾಡ್ತಾನೆ. ಈ ಹಂಸಗುಹ್ಯವೆಂಬ ಸ್ತೋತ್ರಕ್ಕೆ ಶ್ರೀಹರಿಯು ಮೆಚ್ಚಿಬಿಟ್ಟು ಅವನು ಪ್ರತ್ಯಕ್ಷನಾಗ್ತಾನೆ. ಆಗ ಅವನು ಹೇಗಿದ್ದಪ್ಪ ಶ್ರೀಹರಿ, ನಾರಾಯಣ ಹೆಂಗಿದ್ದ, ಸುಂದರ ರೂಪ ಎಲ್ಲರೂ ವರ್ಣನೆಗೆ ಸಿಗುತ್ತಾ ನಾರಾಯಣಂದು. ಮೇಘದಂತೆ ಶ್ಯಾಮಲವಾದ ದೇಹ ಕಾಂತಿ, ವಿಶಾಲವಾದ ಕಣ್ಣುಗಳಲ್ಲಿ ಕರುಣೆಯೇ ಪ್ರತ್ಯಕ್ಷವಾಗಿದೆ, ಕೊರಳಲ್ಲಿ ತುಳಸಿಯ ಮಾಲೆ, ಎದೆಯಲ್ಲಿ ಕೌಸ್ತುಭ ರತ್ನ, ತಲೆಯಲ್ಲಿ ರತ್ನ ಕಿರೀಟ, ಕಿವಿಯಲ್ಲಿ ಕುಂಡಲಗಳು, ಆ ನಿಡಿದಾದ ತೋಳುಗಳಲ್ಲಿ ಶಂಖ ಚಕ್ರ ಗದೆ ಪದ್ಮಗಳು, ನಡುವಿನಲ್ಲಿ ಬಂಗಾರದ ಒಡ್ಯಾಣ, ಮೈ ಮೇಲೆ ಪೀತಾಂಬರ, ಇದೆಲ್ಲದಕ್ಕೂ ಹೆಚ್ಚಾಗಿ ಮೂರು ಲೋಕಗಳನ್ನು ಮೋಹಗೊಳಿಸುವ ಆ ಒಂದು ಮುಗುಳ್ನಗೆ ಅಂತ ಹೇಳ್ತಾರೆ. ಈ ತರ ದಿವ್ಯ ಸುಂದರನಾದ ಒಂದು ನಾರಾಯಣ ಭಕ್ತ ಸಮೂಹದೊಡನೆ ಪ್ರಾಚೇತಸನಿಗೆ ದರ್ಶನವನ್ನ ಕೊಡ್ತಾನೆ. ಆಗ ಪ್ರಾಚೇತಸ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ. ಬಹಳ ಆನಂದ ಆಗುತ್ತೆ ಶ್ರೀಹರಿಯನ್ನು ನೋಡಿ. ಆಗ ಶ್ರೀಹರಿ ಹೇಳ್ತಾನೆ, ಅಯ್ಯ ಪ್ರಾಚೇತಸ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ನಿನ್ನ ಅಪೇಕ್ಷೆನೇ ನನ್ನ ಅಪೇಕ್ಷೆ. ಅಗತ್ಯವಾಗಿಯೂ ನೀನು ಪ್ರಜಾ ಸೃಷ್ಟಿಯನ್ನು ಮಾಡು. ಪಂಚಜನ ಎಂಬ ಪ್ರಜಾಧಿಪತಿಗೆ ಅಸಿಕ್ನಿ ಎಂಬ ಮಗಳಿದ್ದಾಳೆ, ನೀನ್ ಅವಳನ್ನು ಮದುವೆ ಆಗು. ನಿನ್ನಿಂದಲೂ ನಿನ್ನ ಒಂದು ಈ ಪೀಳಿಗೆಯಿಂದಲೂ ಜಗತ್ತು ತುಂಬಿ ಹೋಗುವಷ್ಟು ಪ್ರಜೆಗಳು ಹುಟ್ಟುತ್ತಾರೆ, ನೀನು ಈ ಕಾರ್ಯವನ್ನು ಮಾಡು ಅಂತ ಹೇಳಿ ಹರಿಯು ಮಾಯವಾಗ್ಬಿಡ್ತಾನೆ, ಕಣ್ಮರೆ ಆಗ್ತಾನೆ. ಪ್ರಾಚೇತಸನಿಗೆ ಸಮಾಧಾನ ಸಿಗುತ್ತೆ. ಶ್ರೀಹರಿಯ ಅಪ್ಪಣೆಯಂತೆ ಅವನು ಅಸಿಕ್ನಿ ಎಂಬ ಕನ್ಯೆಯನ್ನ ಮದುವೆಯನ್ನ ಮಾಡಿಕೊಳ್ತಾನೆ. ಭಗವಂತನ ಮಾತಿನಂತೆ ಅವನಿಗೆ ಎಷ್ಟು ಜನ ಮಕ್ಕಳು ಹುಟ್ಟುತ್ತಾರೆ ಅಂತಂದ್ರೆ, ಹರಿಯೇಶ್ವರ ಎಂಬ 10,000 ಜನ ಗಂಡು ಮಕ್ಕಳು ಹುಟ್ಟುತ್ತಾರೆ ಅವನಿಗೆ, ಪ್ರಾಚೇತಸನಿಗೆ. ಅವ್ರೇನ್ ಮಾಡ್ತಾರೆ, ತಂದೆಯ ಅಪ್ಪಣೆಯಂತೆ ತಮ್ಮ ಸಂತತಿಯನ್ನ ಬೆಳೆಸುವುದಕ್ಕಾಗಿ ತಪಸ್ಸನ್ನು ಕೈಗೊಳ್ಳುವುದಕ್ಕೆ ಪಶ್ಚಿಮ ಸಮುದ್ರ ತೀರಕ್ಕೆ ಹೋಗ್ತಾರೆ. ಆ ತಂದೆ ಕಳಿಸ್ತಾನೆ, ನಮ್ಮ ಸಂತತಿ ಬೆಳಿಬೇಕು, ಜಾಸ್ತಿ ಆಗ್ಬೇಕು, ಅದರಿಂದ ಎಲ್ಲ ನೀವೆಲ್ಲ 10,000 ಜನವು ತಪಸ್ಸು ಮಾಡಿ ಕಳಿಸ್ತಾನೆ. ಪಾಪ ಅವರು ಹೋಗಿ ಅಲ್ಲಿ ತಪಸ್ಸಿಗಾಗಿ ಕುಳಿತುಕೊಡ್ತಾಳೆ. ಸ್ವಲ್ಪ ದಿವಸ ಆಗತ್ತೆ, ನಾರದ ಮಹರ್ಷಿ ಆ ಕಡೆ ಬರ್ತಾರೆ. ನಾರದ ಮಹರ್ಷಿ ಬಳಿಗೆ ಬಂದು, ಅಯ್ಯೋ ಮಕ್ಕಳೇ, ಸಂತಾನವನ್ನು ಬಯಸಿ ಯಾರು ತಪಸ್ ಮಾಡ್ತಾರ? ಇದು ಎಂತಹ ಅನ್ಯಾಯ. ಕರ್ಮ ಮಾರ್ಗಕ್ಕೆ ಹೋದವನು ಎಲ್ಲಾದ್ರೂ ಮೋಕ್ಷವನ್ನು ತಗೊಳಕ್ಕಾಗತ್ತ? ಎಷ್ಟು ಕಷ್ಟ ಆಗತ್ತೆ ಕರ್ಮ. ಅದೊಂದು ಕರ್ಮದ ಗುಹೆ ಒಳಗೆ ಸಿಕ್ಕಿಕೊಂಡು ಅಲ್ಲೇ ಕೊಳಿಬೇಕಾಗತ್ತೆ. ಏನ್ ಕಷ್ಟ, ಏನಿದು, ಅಂತದಕ್ಕೆ ಎಂತದಾದ್ರೂ ನೀವು ಈ ತರ ಎಲ್ಲಾದ್ರೂ ತಪಸ್ ಮಾಡ್ಲಿಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಮತ್ತೆ ನೀವು ಬಂಧನಕ್ಕೂ, ಈ ಸಂಸಾರದ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣವಾದ ಪ್ರವೃತ್ತಿ ನಿವೃತ್ತಿ ಮಾರ್ಗಗಳನ್ನು ತೋರಿಸ್ತಕ್ಕ ಪರಮೇಶ್ವರನನ್ನ ಕುರಿತು ತಪಸ್ಸು ಮಾಡಿ ಫಲಾಪೇಕ್ಷೆ ಇಲ್ಲದ ತಪಸ್ಸನ್ನು ಆಚರಿಸಿ ಮುಕ್ತಿಯನ್ನು ಪಡೆಯಿರಿ ಅಂತ ನಾರದ ಹೇಳ್ತಾನೆ. ಅವ್ರೇನ್ ಮಾಡ್ತಾರೆ, ಈ ನಾರದನ ಒಂದು ಮಾತುಗಳನ್ನು ಕೇಳಿ ಆ ಒಂದು ರೀತಿಯಲ್ಲೇ ಹೋಗಿ ಮುಕ್ತಿಯನ್ನ ಪಡೆದು ಬಿಡ್ತಾರೆ. ನಾರದನ ಬುದ್ಧಿವಾದಕ್ಕೆ ಮನಸ್ಸೋತು ತನ್ನ ಮಕ್ಕಳೆಲ್ಲ ಮೋಕ್ಷಕ್ಕೆ ಹೋದ್ರು ಎಂಬ ಸುದ್ದಿಯನ್ನು ಕೇಳಿ ಪ್ರಾಚೇತಸನಿಗೆ ಅಪಾರವಾದ ಸಂಕಟವಾಗ್ಬಿಡತ್ತೆ. 10,000 ಜನನು ಮೋಕ್ಷವನ್ನ ಪಡೆದು ಬಿಡ್ತಾರೆ. ಅವನು ಅಂದ್ಕೊಳ್ತಾನೆ, ಒಳ್ಳೆಯ ಮಕ್ಕಳು ಹುಟ್ಟೋದು ಒಂದು ದುಃಖಕ್ಕೆ ಕಾರಣ ಅಂತ. ಈಗ ಕೆಟ್ಟ ಮಕ್ಕಳು ಹುಟ್ಟುವುದು ದುಃಖಕ್ಕೆ ಕಾರಣ, ಆದ್ರೆ ಒಳ್ಳೆಯ ಮಕ್ಕಳು ಹುಟ್ಟೋದು ಒಂಥರವಾದ ದುಃಖಕ್ಕೆ ಕಾರಣವೇ ಅಂತ ಆತ ರೋಧಿಸ್ತಾ ಇದ್ದಾನೆ. ಅವಾಗ ಬ್ರಹ್ಮ ಬಂದು ಆತನಲ್ಲಿಗೆ ಬಂದು ಆತನನ್ನ ಸಮಾಧಾನ ಮಾಡ್ತಾನಂತೆ. ಮತ್ತೆ ಪ್ರಾಚೇತಸ ಅಸಿಕ್ನಿಯಲ್ಲಿ 1,000 ಮಕ್ಕಳನ್ನು ಪಡಿತಾನೆ.
ಅವರನ್ನು ವಂಶಾಭಿವೃದ್ಧಿಗಾಗಿ ಆ ತಪಸ್ಸು ಮಾಡುವಂತೆ ಹೇಳಿ ಕಳಿಸ್ತಾನೆ. ಅವರು ಅಣ್ಣಂದರಂತೆಯೇ ಸಿಂಧೂ ನದಿಯ ಸಂಗಮದಲ್ಲಿ ತಪಸ್ಸಿಗೆ ಕೂತಿದ್ದಾರೆ. ನಾರದ ಅಲ್ಲಿ ಮತ್ತೊಮ್ಮೆ ಕಾಣಿಸಿಕೊಳ್ತಾನೆ. ಅವರ ಅಣ್ಣಂದರಿಗೆ ಹೇಳಿದ ಒಗಟನ್ನೇ ಹೇಳ್ತಾನೆ. ಅಯ್ಯ, ನಿಮಗೆ ಅಣ್ಣಂದಿರಲ್ಲಿ ಪ್ರೀತಿ ಇದ್ದರೆ ಅವ್ರು ಹೋದ ದಾರಿಯನ್ನೇ ಅನುಸರಿಸ್ರಿ, ಇಲ್ಲದೆ ಇದ್ರೆ ನೀವು ಸಂತಾನಕ್ಕಾಗಿ ತಪಸ್ ಮಾಡಿ ಅಂತ ಹೇಳ್ತಾನೆ. ಅವರು ಕೂಡ ಅಣ್ಣಂದಿರಂತೆಯೇ ತಪಸ್ಸನ್ನು ಕೈಕೊಂಡು ಮುಕ್ತಿ ಮಾರ್ಗವನ್ನೇ ಹಿಡಿದು ಬಿಡ್ತಾರೆ. ಮತ್ತೆ ಇದು ಪ್ರಾಚೇತಸನಿಗೆ ಗೊತ್ತಾಗತ್ತೆ. ಪಿತೃ ಹೃದಯ ಕಥ ಕಥ ಕುದೀತು ಅಂತ ಹೇಳ್ತಾರೆ. ಆತನ ಆ ಸಂಕಟದಲ್ಲಿರುವಾಗ್ಲೇ ನಾರದರು ಅಲ್ಲಿಗೆ ಬರ್ತಾರ ಅವನ ಹತ್ರ. ಈತನನ್ನು ನಾರದರನ್ನು ಕಾಣ್ತಲೇ ಪ್ರಾಚೇತಸನು ಕೆರಳಿ ಬಿಡ್ತಾನೆ. ಅಯ್ಯ, ನೀನು ಕೇವಲ ವೇಷಧಾರಿ, ಶುದ್ಧ ಮೋಸಗಾರ. ನನ್ನ ಮಕ್ಕಳಿಗೆ ಇಲ್ಲದ ಉಪದೇಶ ಮಾಡಿ ಅವ್ರನ್ನ ಹಾಳು ಮಾಡ್ಬಿಟ್ಟಿಯಲ್ಲ. ಅವ್ರ ಶಾಸ್ತ್ರಗಳನ್ನು ಓದಿ ಋಷಿ ಋಣ ತೀರಿಸ್ಲಿಲ್ಲ, ಮಕ್ಕಳನ್ನು ಪಡೆದು ಪಿತೃ ಋಣವನ್ನು ತೀರಿಸ್ಲಿಲ್ಲ, ಅವರಿಗೆ ಇಹಪರಗಳು ಎರಡೂ ಇಲ್ದಂತೆ ಮಾಡ್ಬಿಟ್ಟಿಯಲ್ಲ. ಮಹಾ ಕ್ರೂರಿ ನೀನು. ನೀನು ನಿಂತ ಕಡೆ ನಿಲ್ಬೇಡ, ಸದಾ ಸುತ್ತಾ ಇರು, ಇದು ನನ್ನ ಶಾಪ ಅಂತ ಕೂಗಿ ನಾರದರಿಗೆ ಹೇಳ್ತಾನೆ. ಅವನು ಎಷ್ಟು ರೇಗಿದ್ರೇನು, ನಾರದರು ಪ್ರಶಾಂತವಾಗಿರ್ತಾರೆ. ತನಗೆ ಪ್ರತಿಶಾಪ ಕೊಡುವ ಶಕ್ತಿ ಇದ್ರೂ ಕೂಡ ಅವ್ರು ಹಾಗೆ ಮಾಡ್ಲಿಲ್ವಂತೆ. ಸಾಧುವಾದ ಆತನು ಸಾಧುವಿನಂತೆಯೇ ನಡೆದುಕೊಂಡನು ಅಂತ ಇಲ್ಲಿ ಹೇಳ್ತಾರೆ. ಅಂಥ ಒಂದು ಪ್ರಾಚೇತಸನ ಪುತ್ರ ದುಃಖವನ್ನು ಮತ್ತೊಮ್ಮೆ ಬ್ರಹ್ಮನೇ ಬಂದು ಹೋಗ್ಲಾಡಿಸ್ಬೇಕಾಗಿತ್ತು. ಮತ್ತೆ ಪ್ರಜಾ ಸೃಷ್ಟಿಗೆ ಪ್ರಯತ್ನಿಸಿ ಅವನು 60 ಮಂದಿ ಹೆಣ್ಣು ಮಕ್ಕಳನ್ನು ಪಡಿತಾನೆ. ಅವರಲ್ಲಿ 10 ಮಂದಿಯನ್ನ ಯಮಧರ್ಮನಿಗೆ, 13 ಮಂದಿಯನ್ನು ಕಶ್ಯಪನಿಗೆ, 27 ಮಂದಿಯನ್ನು ಚಂದ್ರನಿಗೆ, ಹೀಗೆ ಕ್ರಮವಾಗಿ ರುದ್ರ, ಅಂಗೀರಸು, ಕೃಶಾಶ್ವ ಎಲ್ಲರಿಗೂ ಕೊಟ್ಟು ಕಡೆಗೆ ಉಳಿದ 4 ಕನ್ಯೆಯರನ್ನು ತಾಕ್ಷ್ಯ ಎಂಬ ಋಷಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಇಲ್ಲಿ ಕಶ್ಯಪ ಋಷಿಯನ್ನ ಮದುವೆ ಆಗ್ತಾಳಲ್ಲ, ಈ ಪ್ರಾಚೇತಸನ ಮಗಳು ಅದಿತಿ ದೇವಿ, ಆಕೆ ಪುಣ್ಯವಂತೆ. ಇದರಿಂದನೇ ವೃತ್ರಾಸುರನ ಕತೆ ಪ್ರಾರಂಭವಾಗತ್ತೆ. ಕಶ್ಯಪ ಋಷಿಯನ್ನ ಮದುವೆ ಆದ ಪ್ರಾಚೇತಸರ ಕನ್ಯೆಯರಲ್ಲಿ ಅದಿತಿ ದೇವಿ ಅತ್ಯಂತ ಪುಣ್ಯವಂತೆ. ಈ ಕಶ್ಯಪ ಅದಿತಿಯರ ಒಂದು ಸಂತಾನವೇ ಇವತ್ತು ಭೂಮಿ ತುಂಬಾ ತುಂಬಿಕೊಂಡಿದೆ ಅಂತ ಭಾಗವತದಲ್ಲೂ ಕೂಡ ಹೇಳ್ತಾರೆ, ಪುರಾಣದಲ್ಲೂ ಕೂಡ ಬರುತ್ತೆ. ಆಕೆಯ ಹೊಟ್ಟೆಯಲ್ಲಿ ಹುಟ್ಟಿದ 12 ಜನ ಆದಿತ್ಯರು ಅಂತ ಪ್ರಸಿದ್ಧರಾಗ್ತಾರೆ, ಮಹಾನುಭಾವರು. 12 ಜನ ಆದಿತ್ಯರು ಮಹಾನುಭಾವರು ಅಂತ ಪ್ರಸಿದ್ಧರಾಗ್ತಾರೆ. ಯಾರು ಅಂದ್ರೆ ಕಶ್ಯಪ ಮಹರ್ಷಿಯಲ್ಲಿ ಅದಿತಿ ದೇವಿಯಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದ 12 ಜನ ಆದಿತ್ಯರು. ಅವರಲ್ಲಿ ತ್ವಷ್ಟೃ ಎಂಬಾತ ಒಬ್ನು. ಈ ತ್ವಷ್ಟೃವಿಗೆ ದೈತ್ಯರ ತಂಗಿಯಾದ ರಚನಾ ಅಂಬೋಳನ್ನು ಕೊಟ್ಟು ವಿವಾಹ ಮಾಡ್ತಾರೆ. ಅಂದ್ರೆ ಆ ಕಾಲದಲ್ಲಿ ಯಾವಾಗ ಇದು ನಡೆದಿದ್ದು, ಕೃತಯುಗದ ಒಂದು ಅಂತ್ಯ, ತ್ರೇತಾಯುಗದ ಒಂದು ಆದಿ ಅಂತ, ಸಂಧಿಕಾಲ ಅಂತಲೂ ಅದಕ್ಕೆ ಹೇಳ್ತಾರೆ. ಅವಾಗ ಇದೆಲ್ಲ ನಡೆದಿರೋದು. ಅವಾಗ ಆ ದೈತ್ಯರ ಒಂದು ಹೆಣ್ಮಕ್ಳನ್ನ ಕೊಡ್ತಾ ಇದ್ರು ಈ ದೇವ ಇವರಿಗೆ ಅಂತಲೂ ಕೂಡ ಇರಬಹುದೇನೋ. ದೈತ್ಯರ ತಂಗಿಯಾದ ರಚನಾಳನ್ನು ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಆಕೆಗೆ ಸನ್ನಿವೇಶ, ವಿಶ್ವರೂಪ ಅಂತ 2 ಮಕ್ಕಳು ಇರ್ತಾರೆ. ಅವರಿಬ್ರು ಸನ್ನಿವೇಶ, ವಿಶ್ವರೂಪ ಇಬ್ರು ವೇದಾಂತಗಳಲ್ಲಿ ಪಾರಂಗತರು. ವಿಶ್ವರೂಪನಂತೂ ಕೆಲಕಾಲ ದೇವತೆಗಳಿಗೆಲ್ಲ ಪುರೋಹಿತನು ಕೂಡ ಆಗಿದ್ದ. ಅವನ ತಾಯಿ ದೈತ್ಯಳಾಗಿದ್ರು ಕೂಡ ವಿಶ್ವರೂಪನ ಪಾಂಡಿತ್ಯ ಆತನಿಗೆ ಆ ಸ್ಥಾನವನ್ನ ಗಳಿಸಿಕೊಟ್ಟಿತು ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಪಾಂಡಿತ್ಯವನ್ನ ವಿಶ್ವರೂಪ ಪಡೆದಿದ್ದ. ಅವನು ಒಬ್ಬನು ಯೋಗಿ ಅಂತ ಹೇಳ್ಬೋದು. ವಿಶ್ವರೂಪ ಹೇಗೆ ದೇವ ಪುರೋಹಿತನಾದ ಅಂತ ಒಂದು ಕಥೆ ಇದೆ ಅಂತ ಹೇಳ್ತಾರೆ. ದೇವರಾಜನಾದ ಇಂದ್ರ 3 ಲೋಕಗಳ ಸ್ವಾಮಿಯಾಗಿದ್ದಾನೆ. ಎಣೆ ಇಲ್ಲದ ಐಶ್ವರ್ಯ, ಅಧಿಕಾರಗಳನ್ನು ಪಡೆದಿದ್ದಾನೆ. ಇದರಿಂದ ಸ್ವಾಭಾವಿಕವಾಗಿ ಅವನಲ್ಲಿ ತನಗೆ ಸಮಾನರಿಲ್ಲ ಎಂಬ ಅಹಂಕಾರ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿರುತ್ತೆ. ಒಮ್ಮೆ ಆತ ತನ್ನ ಸಭೆಯಲ್ಲಿ ತನ್ನ ಹೆಂಡತಿಯಾದ ಶಚಿ ದೇವಿಯೊಡನೆ ಕೂತಿದ್ದಾನೆ. ಸಿಂಹಾಸನದಲ್ಲಿ ಅಟ್ಟಹಾಸದಿಂದ ಕೂತಿದ್ದಾನೆ. ಆತನ ಸುತ್ತಲೂ ಮಹರ್ಷಿಗಳು, ದೇವಾನುದೇವತೆಗಳು ನೆರೆದಿದ್ದಾರೆ. ಒಂದು ಕಡೆ ದಿವ್ಯ ಕಂಠದಿಂದ ವಿದ್ಯಾಧರರು ಆತನ ಕೀರ್ತಿಯನ್ನು ಹಾಡುತ್ತಾ ಇದ್ದಾರೆ. ಸುತ್ತಲೂ ಮುತ್ತಿಕೊಂಡಿರುವ ಅಪ್ಸರೆಯರು ನರ್ತನವನ್ನು ಮಾಡುತ್ತಾ ಇದ್ದಾರೆ, ಚಾಮರವನ್ನು ಬೀಸ್ತಾ ಇದ್ದಾರೆ, ಆತನಿಗೆ ಬೆಳ್ಗೊಡೆಯನ್ನು ಹಿಡಿತಾ ಇದ್ದಾರೆ. ಈ ತರ ಸೇವೆಯಲ್ಲಿ
ಎಲ್ಲರೂ ಕೂಡ ನಿರತರಾಗಿದ್ದಾರೆ. ಅಲ್ಲಿದ್ದವರೆಲ್ಲರೂ ಇಂದ್ರ ನಮ್ ಕಡೆ ಒಂದು ಸತಿ ನೋಡಿದ್ರೆ ಸಾಕು, ಆತ ನಮ್ ಕಡೆ ತಿರುಗಿ ಒಂದ್ಸತಿ ನೋಡಿದ್ರೆ ಸಾಕು, ಆತನ ಕರುಣೆಗಾಗಿ ಹಪಹಪಿಸಿ ಬಾಯ್ ಬಿಡ್ತಾ ಇದ್ರಂತೆ ಅಲ್ಲಿದ್ದವರೆಲ್ಲರೂ. ಅಂತಹ ಸಮಯದಲ್ಲಿ ದೇವಗುರುವಾದ ಬೃಹಸ್ಪತಿ ಸಭೆಗೆ ಬರ್ತಾರೆ. ಯಾವಾಗ ಬೃಹಸ್ಪತಿ ಬಂದು ನಿಲ್ತಾರೆ, ಗರ್ವದಿಂದ ಕುರುಡಾಗ್ಬಿಟ್ಟಿದ್ದಾನೆ ದೇವೇಂದ್ರ, ಆತನನ್ನು ನೋಡಿದ್ರು ಮೇಲಕ್ಕೆ ಏಳ್ಲಿಲ್ಲ. ಬೃಹಸ್ಪತಿಗಳನ್ನ ನೋಡಿದ್ರು, ಇಂದ್ರನ ಮೇಲಕ್ಕೆ ಏಳ್ಲಿಲ್ಲ, ನಮಸ್ಕರಿಸ್ಲಿಲ್ಲ. ಬೃಹಸ್ಪತಿಗೆ ಇದು ಯಾಕೋ ಸರಿ ಬೀಳಲ್ಲ, ಅವ್ರ ಸಭೆಯಿಂದ ಹೊರಕ್ ಹೊರಟೋಗ್ಬಿಡ್ತಾರೆ. ಆಗ ದೇವೇಂದ್ರನ ಕಣ್ಣು ಒಂದು ನಿಮಿಷಕ್ಕೆ ತೆರೆಯುತ್ತೆ, ಅಯ್ಯೋ ಅಯ್ಯೋ ನಾನು ಎಂಥ ತಪ್ಪು ಮಾಡ್ಬಿಟ್ಟೆ, ಬೃಹಸ್ಪತಿಗಳು ಬಂದಿದ್ದಾರೆ ದೇವಗುರುಗಳು, ಅವ್ರನ್ನ ನಾನು ಮಾತಾಡಿಸ್ಲಿಲ್ಲ, ನಾನೊಂದು ಆಧರಿಸ್ಲಿಲ್ಲ ಅಂತ ಹೇಳಿ ನಾನು ರಾಕ್ಷಸನಂತೆ ನಡೆದುಕೊಂಡ್ ಬಿಟ್ನಲ್ಲ, ಸತ್ವಗುಣ ಪ್ರಧಾನರಾದ ದೇವತೆಗಳ ರಾಜ ನಾನು, ಆದ್ರೂ ರಾಕ್ಷಸನಂತೆ ನಾನು ನಡೆದುಕೊಂಡ್ ಬಿಟ್ಟಿದ್ದೇನೆ ಅಂತ ತುಂಬಾ ಪಶ್ಚಾತ್ತಾಪ ಪಡ್ತಾನೆ ಆ ಸಮಯದಲ್ಲಿ. ಆಗ ತನ್ನ ಅಹಂಕಾರದಿಂದ ದುರ್ಗತಿ ನನಗೆ ಖಂಡಿತ ತಪ್ಪಲ್ಲ ಅಂತ ಹೇಳಿ ಬೃಹಸ್ಪತಿಯಲ್ಲಿ ತನ್ನ ಒಂದು ತಪ್ಪನ್ನ ಮನ್ನಿಸಿ ಅಂತ ಬೇಡ್ಕೊಳ್ಳೋಕೆ ಸಭೆಯಿಂದ ಹೊರಗಡೆ ಬರ್ತಾನೆ. ಅಲ್ಲಿ ನಿಂತಿರ್ತಾರೆ ಬೃಹಸ್ಪತಿಗಳು, ಇನ್ನು ಆತನನ್ನು ಕಾಣ್ತಾರೆ ತಕ್ಷಣ ಅವರು ಬೃಹಸ್ಪತಿಗಳು ಮಾಯವಾಗ್ಬಿಡ್ತಾರೆ. ಅಲ್ಲಿ ನಿಂತ್ಕೊಳ್ಳಲ್ಲ ಅವರು. ದೇವತೆಗಳು ಗುರುವು ತಲೆಮರೆಸ್ಕೊಂಡು ಹೋಗಿದ್ದಾರೆ, ಮಾಯವಾಗಿದ್ದಾರೆ ಎಂಬ ಸುದ್ದಿ ಅಸುರರಿಗೆ ತಕ್ಷಣ ಗೊತ್ತಾಗತ್ತೆ. ಅವರ ಗುರುವಾದ ಶುಕ್ರಾಚಾರ್ಯರು ಹೇಳ್ತಾರೆ, ದೇವತೆಗಳ ಮೇಲೆ ದಂಡೆತ್ತಿ ಹೋಗುವುದಕ್ಕೆ ಇದೇ ಸರಿಯಾದ ಸಮಯ, ನೀವೆಲ್ಲ ಹೋಗಿ ಯುದ್ಧ ಮಾಡಿ ಅಂತ ಅವರು ಶುಕ್ರಾಚಾರ್ಯ ಆ ದಾನವರ ಗುರು ಅಸುರರ ಗುರು ಆ ಹೇಳ್ತಾನೆ. ಆಗ ಬಗೆ ಬಗೆಯ ಆಯುಧಗಳೊಡನೆ ಸ್ವರ್ಗಕ್ಕೆ ನುಗ್ಗಿ ದೇವತೆಗಳ ಮೇಲೆ ರಾಕ್ಷಸರು ಬೀಳ್ತಾರೆ. ಅವ್ರ ಪೆಟ್ಟುಗಳನ್ನ ಸಹಿಸಲಾರದೆ ದೇವತೆಗಳು ಸೋತು ದಿಕ್ಕಾಪಾಲಾಗಿ ಓಡೋಗ್ಬಿಡ್ತಾರೆ. ಅವರೆಲ್ಲರೂ ದೇವೇಂದ್ರನೊಡನೆ ಬ್ರಹ್ಮನ ಬಳಿಗೆ ಹೋಗಿ ತಮಗಾದ ಸಂಕಟವನ್ನ ಅಲ್ಲಿ ಅವರು ದೂರಿಕೊಳ್ತಾರೆ. ಆತ ಬ್ರಹ್ಮ ಹೇಳ್ತಾನೆ, ಗುರುದೂಷಣೆಯೇ ನಿಮ್ಮ ದುರವಸ್ಥೆಗೆ ಕಾರಣ, ಈಗ ರಾಕ್ಷಸರನ್ನು ಜಯಿಸಬೇಕಾದ್ರೆ ನಿಮಗೆ ಒಬ್ಬ ಗುರು ಅತ್ಯಗತ್ಯ. ಬೃಹಸ್ಪತಿ ಕಣ್ಮರೆಯಾಗಿದ್ದಾರೆ, ನೀವು ಬೇರೊಬ್ಬ ಗುರುವನ್ನ ನೇಮಿಸಿಕೊಳ್ಬೇಕು, ಅವ್ರು ಬರೋವರೆಗೂ ನೀವು ಬೇರೊಬ್ಬ ಗುರುವನ್ನು ಗುರುವಾಗಿ ಮಾಡಿಕೊಳ್ಳಿ. ತ್ವಷ್ಟೃವಿನ ಮಗನಾದ ವಿಶ್ವರೂಪನು ಮಹಾ ತೇಜಸ್ವಿ ಜಿತೇಂದ್ರಿಯ, ಬೃಹಸ್ಪತಿಯು ಮತ್ತೆ ಹಿಂದಿರುಗುವವರೆಗೆ ಆತನು ನಿಮ್ಮ ಗುರುವಾಗಿರ್ಲಿ. ಆದ್ರೆ ಒಂದ್ ಹೇಳ್ತೀನಿ ಕೇಳಿ, ಆತ ರಾಕ್ಷಸಿಯ ಮಗ, ಆತ ರಾಕ್ಷಸಿಯರಿಗೆ ಪಕ್ಷಪಾತಿ ಆಗಿರ್ತಾನೆ, ಸದ್ಯಕ್ಕೆ ನೀವನ್ನ ಸಹಿಸ್ಕೊಳ್ಳಲೇಬೇಕಪ್ಪ ಅಂತ ಹೇಳ್ತಾನೆ ಬ್ರಹ್ಮ ಹೇಳ್ತಾನೆ. ಅವಾಗ ಬ್ರಹ್ಮನ ಉಪದೇಶದಂತೆ ದೇವತೆಗಳು ವಿಶ್ವರೂಪನ ಬಳಿಗೆ ಹೋಗ್ತಾರೆ, ತಮಗೆ ಪುರೋಹಿತನಾಗ್ಬೇಕು ಗುರುವಾಗ್ಬೇಕು ಅಂತ ಬೇಡ್ಕೊಳ್ತಾರೆ. ಈ ತರ ದೇವತೆಗಳೇ ಬಂದು ಬೇಡ್ಕೊಳ್ತಿರುವಾಗ ವಿಶ್ವರೂಪನಿಗೆ ಅದು ಬೇಡ ಅಂತ ಅನ್ಸಿದ್ರುನು ಅವನಿಗೆ ಅನ್ಸುತ್ತಂತೆ, ಅದು ಬ್ರಹ್ಮ ತೇಜಸ್ಸನ್ನ ಹಾಳು ಮಾಡ್ತದೆ, ಬೇಡ ಅಂತ ಅನ್ಸಿದ್ರುನು ಹಿರಿಯರಾದವರು ದೇವತೆಗಳು ಬಂದ್ ಬೇಡ್ತಾ ಇರುವಾಗ ಇಲ್ಲ ಅಂತ ಹೇಳಲಾರ್ದಲೆ ಅವನು ಅದನ್ನು ಸ್ವೀಕಾರ ಮಾಡ್ತಾನೆ. ಅನಂತರ ಆತನು ನಾರಾಯಣ ಕವಚವೆಂಬ ಮಂತ್ರವಿದ್ಯೆಯ ಮಹಿಮೆಯಿಂದ ದೇವತೆಗಳ ಸಂಪತ್ತನ್ನೆಲ್ಲ ಅವರಿಗೆ ಮತ್ತೆ ಸಂಪಾದಿಸಿ ಕೊಡ್ತಾನಂತ. ಎಲ್ಲಾ ಸಂಪತ್ತು ಪುನಃ ಅವರಿಗೆ ಬರುತ್ತೆ. ದೇವೇಂದ್ರನಿಗೆ ತನ್ನ ಹೊಸ ಗುರುವಿನಿಂದ ನಾರಾಯಣನ ಕವಚದ ಉಪದೇಶವನ್ನ ಪಡಿತಾನೆ ದೇವೇಂದ್ರ. ನಾರಾಯಣ ಕವಚದ ಉಪದೇಶವನ್ನ ಈ ವಿಶ್ವರೂಪ ದೇವೇಂದ್ರನಿಗೆ ಮಾಡ್ಕೊಡ್ತಾನೆ, ಶತ್ರುಗಳನ್ನ ಜಯಿಸ್ತಾನೆ, ಮತ್ತೆ ವೈಭವದಿಂದ 3 ಲೋಕಗಳ ಸ್ವಾಮಿ ಆಗ್ತಾನೆ ಇಂದ್ರ. ಪುರೋಹಿತನಾದ ವಿಶ್ವರೂಪನ ತಂದೆ ದೇವಕುಲದವನು, ನಾನು ಆಗ್ಲೇನೆ ಹೇಳಿದೆ, ಕಶ್ಯಪ ಮಹರ್ಷಿಗಳು ಮತ್ತು ಅದಿತಿ ದೇವಿಯ ಮಗ ತ್ವಷ್ಟೃ ಅಂತ ಅವನ ತಂದೆ, ವಿಶ್ವರೂಪನ ತಂದೆ. ಆದ್ರೆ ತಾಯಿ ದಾನವ ಹೆಣ್ಣು ಮಗಳು ರಚನಾ. ಈ ಏನೇ ಆದ್ರೂನು ದೇವ ಪುರೋಹಿತನಾದ್ರೂನು ಆತನಿಗೆ ಸ್ವಲ್ಪ ದಾನವರಲ್ಲಿ ಮಮತೆ. ಆತನು ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಗಟ್ಟಿಯಾಗೇನೋ ದೇವತೆಗಳನ್ನ ಹೆಸರನ್ನ ಕೂಗ್ ಹೇಳ್ತಾ ಇರ್ತಾನೆ, ಆದ್ರೆ ಅವರಿಗೆ ಹವಿಸ್ಸನ್ನ ಕೊಡ್ತಾನೆ, ಆದ್ರೆ ಒಳಗೊಳಗೆ ಯಾರಿಗೂ ಗೊತ್ತಾಗದಂತೆ ತನ್ನ ತಾಯಿಯವರ ಕಡೆಗೆ ಹವಿಸ್ಸನ್ನ ಸಾಗಿಸ್ತಾ ಇದ್ದಾನೆ. ಅದೇ ಅವನಿಗೆ ಒಂಥರ ಮಮತೆ ಅಂತ ಹೇಳಿದ್ವಲ್ಲ, ತಾಯಿಯವರ ಕಡೆಗೆ ಹವಿಸ್ಸನ್ನ ಸಾಗಿಸ್ತಾನೆ. ಕೆಲವು ಕಾಲ ಇದು ನಡೆಯುತ್ತೆ. ಆಮೇಲೆ ಇಂದ್ರನಿಗೆ ಈ ಮೋಸ ಗೊತ್ತಾಗತ್ತೆ, ವಿಶ್ವರೂಪ ಮಾಡ್ತಿರೋ ಮೋಸ ಗೊತ್ತಾಗತ್ತೆ.
ಅವನು ಅತ್ಯಂತ ಕೋಪಗೊಂಡವನಾಗಿ ಹಿಂದು ಮುಂದು ನೋಡದೆ ವಿಶ್ವರೂಪನ ತಲೆಗಳನ್ನ ಕತ್ತರಿಸಿ ಹಾಕ್ಬಿಡ್ತಾನೆ. ವಿಶ್ವರೂಪನಿಗೆ 3 ತಲೆಗಳಿದ್ವಂತೆ. ಯಾವ್ಯಾವುದು? ಸೋಮರಸ ಕುಡಿಯಕ್ಕೊಂದು, ಸುರೆಯನ್ನು ಕುಡಿಲಿಕ್ಕೊಂದು, ಊಟ ಮಾಡಕ್ಕೊಂದು. 3 ಮುಖಗಳು, 3 ತಲೆಗಳು. ಈ 3 ತಲೆಗಳನ್ನು ಇಂದ್ರ ಕಡ್ದಾಕ್ಬಿಡ್ತಾನೆ. ಇದರಿಂದ ಇಂದ್ರನಿಗೆ ಬ್ರಹ್ಮದೋಷ ಹತ್ಯ ಬಂತು ಅಂತ ಹೇಳ್ತಾರೆ. ಆ ದೋಷವನ್ನೇನೋ ಆತ ಭೂಮಿ, ನೀರು, ಮರ, ಹೆಣ್ಣು ಇವರಿಗೇನೋ ಹಂಚ್ಕೊಟ್ಬಿಟ್ಟ ಅಂತ ಕೂಡ ಹೇಳ್ತಾರೆ. ಆದ್ರೆ ಇಂದ್ರನಿಂದ ತನ್ನ ಮಗ ಸತ್ತುದನ್ನು ಕೇಳಿ ತ್ವಷ್ಟೃವಿಗೆ ಬಹಳ ದುಃಖ ಆಗ್ಬಿಡುತ್ತೆ. ತ್ವಷ್ಟೃ ಬಹಳ ಸಂಕಟದಿಂದ ಮತ್ತೆ ರೋಷಾವೇಶದಿಂದ ಒಂದು ಯಜ್ಞವನ್ನ ಕೈಕೊಳ್ತಾನೆ. ಯಜ್ಞವನ್ನ ಕೈಕೊಂಡು, ಓ ಇಂದ್ರಶತ್ರು, ಬೇಗ ಬೆಳೆದು ಬಾ, ನಿನ್ನ ಶತ್ರುವನ್ನು ಕೊಲ್ಲು ಅಂತ ಹೇಳಿ 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 ಹೋಮ ಮಾಡ್ತಾನೆ. ಒಡನೆ ಹೋಮಕುಂಡದಿಂದ ಪ್ರಳಯ ಕಾಲದ ಮೃತ್ಯುವಿನಂತಿದ್ದ ಭಯಂಕರ ಒಂದು ಮೂರ್ತಿ ಹೊರಕ್ಕೆ ಹಾರಿ ಬರುತ್ತೆ. ಇವನೇ ವೃತ್ರಾಸುರ. ವೃತ್ರನ ಹೆಂಗಿರ್ತಾನೆ? ವೃತ್ರನು ದಿನಕ್ಕೊಂದು ಬಾಣ ವೇಗದಷ್ಟು ಪ್ರಮಾಣದಲ್ಲಿ ಬೆಳೀತಾ ಹೋಗ್ತಾನೆ. ಒಂದು ದಿನಕ್ಕೆ ಒಂದು ಬಾಣ ಎಷ್ಟಿರುತ್ತೋ ಅಷ್ಟು ವೇಗದಷ್ಟು ಅವನು ಬೆಳೀತಾ ಹೋಗ್ತಾನೆ. ಅವನ ಮೈ ಬಣ್ಣ ಕಾಡ್ಗಿಚ್ಚಿನಂತಿತ್ತಂತೆ. ಅವನ ಮೈ ಬಣ್ಣ ಅಂದ್ರೆ ಕಾಡ್ಗಿಚ್ಚು ನಾವು ನೋಡಿದೀವಿ ಹೇಗೆ ಉರಿತಾ ಇರುತ್ತೆ ಒಂದಕ್ಕೊಂದು ಹತ್ಕೊಂಡು ಅಂತಂದ್ರೆ, ಕಾಡಲ್ಲಿ ನಿಗಿ 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 ಕೆಂಡದ ತರ ಅದು ಕಾಣ್ತಾ ಇರುತ್ತೆ. ಆ ತರ ಅವನ್ ಮೈ ಬಣ್ಣ ಇತ್ತು. ಅವನ್ ಗಡ್ಡ ಮೀಸೆಗಳು ಕಾದ ತಾಮ್ರದ ತಂತಿ ಅಂತ ಇದ್ವು ಅಂತ. ಕಾದ ತಾಮ್ರದ ತಂತಿ ಹೆಂಗಿರುತ್ತೆ ಅಂತ ಎಲ್ಲರಿಗೂ ಅದು ಗೊತ್ತಿದೆ. ಅವನ ಕಣ್ಣುಗಳು ನಡು ಹಗಲಿನ ಸೂರ್ಯನಂತಿದ್ವು ಅಂತ. ಅವನು ಒಂದು ನಡೆ ಇಟ್ಟ, ಅವನು ನಡೆದ ಅಂತಂದ್ರೆ ಭೂಮಿ ನಡುತ್ತಾ ಇತ್ತು. ಆಕಾಶವನ್ನೇನೋ ಭೇದಿಸ್ಬಿಡ್ತಾನೇನೋ ಅನ್ನೋ ತಲೆ ಅವನು. ಅವನ ನಕ್ಷತ್ರಗಳನ್ನ ನೆಕ್ತಾ ಇದ್ದಾನೇನೋ ಅನ್ನೋ ತರ ನಾಲಿಗೆ. 3 ಲೋಕಗಳನ್ನು ಏಕಕಾಲದಲ್ಲಿ ನುಂಗಿ ಬಿಡ್ತಾನ ಅನ್ನುವಂತಹ ಬಾಯಿ ಅಂತ ಒಂದು. ಆ ತರ ವೃತ್ರಾಸುರ ಇದ್ದ ಅಂತ ಹೇಳ್ತಾರೆ. ಒಂದು ನೋಡ್ದವ್ರು ನಡುಗುವಂತಹ ಆ ಕೋರೆದಾಡೆ ಹಲ್ಲುಗಳು. ಇಂಥ ಭಯಂಕರ ರೂಪಿನ ರಕ್ಕಸ ಆಕ್ಲಿಸ್ಲಿಕ್ಕೆ ಬಾಯಿ ತೆರೆದಾಗ ಜಗತ್ತಿನ ಜೀವರಾಶಿ ಎಲ್ಲ ಭಯದಿಂದ ದಿಕ್ಕಾಪಾಲಾಗಿ ಓಡ್ ಹೋಯ್ತು. ದೇವತೆಗಳು ಇವನನ್ನ ಕೊಲ್ಲಬೇಕು ಅಂತ ಅವನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸ್ತಾರೆ. ಆದ್ರೆ ಅವೆಲ್ಲ ಆತನಿಗೆ ಆಪೋಷಣಕ್ಕಾದವು. ಎಲ್ಲವನ್ನು ಅವನು ನುಂಗಿ ಬಿಡ್ತಾನೆ. ಇದನ್ನು ಕಂಡು ದೇವತೆಗಳು ಜೀವ ಭಯದಿಂದ ತಲ್ಲಣಿಸ್ತಾ ನಾರಾಯಣನನ್ನು ಮತ್ತೆ ಮೊರೆ ಹೋಗ್ತಾರೆ. ಎಷ್ಟು ಸರಿ ನಾರಾಯಣನನ್ನ ಮೊರೆ ಹೋಗ್ಬೇಕು, ಎಷ್ಟು ಸರಿ ತಪ್ಪುಗಳನ್ನ ಮಾಡ್ಬೇಕು, ಮತ್ತೆ ಮತ್ತೆ ನಾರಾಯಣ ಬರ್ಬೇಕು, ಈ ತರ ಅವ್ರು ಹೇಳ್ತಾರೆ. ನಾರಾಯಣನನ್ನ ಪ್ರಾರ್ಥನೆಯನ್ನ ಮಾಡ್ತಾರೆ. ಹೇ ಸ್ವಾಮಿ ಸರ್ವೇಶ್ವರ, ನಮಗೆ ಈಗ ನೀನಲ್ಲದೆ ಯಾರು ಬೇರೆ ದಿಕ್ಕಿಲ್ಲ. ಭಯಂಕರನಾದ ಮೃತ್ಯುವಿಗೆ ಕೂಡ ನೀನು ಭಯಂಕರ. ಈ ವೃತ್ರನಿಂದ ನಮ್ಮನ್ನು ರಕ್ಷಿಸೋರು ಯಾರಿದ್ದಾರೆ? ಪ್ರಳಯ ಕಾಲದಲ್ಲಿ ಭೂಮಿ ಸಮುದ್ರದಲ್ಲಿ ಮುಳುಗಿ ಹೋಗ್ತಿದ್ದಾಗ ಮತ್ಸ್ಯ ರೂಪದಿಂದ ಅದನ್ನು ರಕ್ಷಿಸಿದ ನೀನಲ್ಲದೆ ನಮಗಾರು ದಿಕ್ಕು. ನಿನ್ನನ್ನು ಬಿಟ್ಟು ನಾವು ಬೇರೊಬ್ಬನ ಆಶ್ರಯಿಸ್ಬೇಕು ಅಂದ್ರೆ ನಾಯಿ ಬಾಲನ್ನ ಹಿಡಿದು ಸಮುದ್ರವನ್ನು ದಾಟುವಂತೆ ಆಗ್ತದೆ. ಒಂದೊಂದು ಯುಗದಲ್ಲಿ ಒಂದೊಂದು ಬಗೆಯ ಅವತಾರವನ್ನು ಎತ್ತಿದ್ದೀಯ ಸ್ವಾಮಿ, ನಮ್ಮನ್ನು ರಕ್ಷಿಸಿರುವೆ, ಈಗಲೂ ನೀನೇ ನಮಗೆ ಶರಣು ಅಂತ ನಾರಾಯಣನನ್ನ ದೇವತೆಗಳು ಪ್ರಾರ್ಥಿಸ್ತಾರೆ ಬಗೆ ಬಗೆಯಾಗಿ. ದೇವತೆಗಳ ಪ್ರಾರ್ಥನೆ ದೇವನನ್ನ ಮುಟ್ಟುತ್ತೆ. ಆತನವರ ಭಾವನೆಗೆ ತಕ್ಕಂತೆ ಶಂಕುಚಕ್ರ ಗದಾಧಾರಿಯಾಗಿ ಪ್ರತ್ಯಕ್ಷನಾಗ್ತಾನೆ. ಒಡನೆಯೇ ದೇವತೆಗಳೆಲ್ಲ ದಿಗ್ಗನೆದ್ದು ಆತನಿಗೆ ಅಡ್ಡ ಬಿದ್ದು ನಮಸ್ಕಾರವನ್ನು ಮಾಡಿ ಮೇಲೆ ಎದ್ದು ಎಲ್ಲರೂ ಕೈ ಜೋಡಿಸಿಕೊಂಡು ಅತ್ಯಂತ ಭಕ್ತಿಯಿಂದ ಮತ್ತೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹೇ ಭಗವಂತ ವಾಸುದೇವ, ಆದಿಪುರುಷ, ಮಹಾಪುರುಷ, ಮಹಾನುಭಾವ, ಕರುಣಾಕರ, ಜಗದಾಧಾರ, ಲೋಕನಾಥ, ಭಕ್ತವತ್ಸಲ, ಲಕ್ಷ್ಮೀರಮಣ, ನಿನಗೆ ನಮಸ್ಕಾರ. ಪರಮಹಂಸರಾದ ಯೋಗಿಗಳು ಯೋಗ ಮಾರ್ಗದಿಂದ ನಿನ್ನನ್ನು ಪ್ರತ್ಯಕ್ಷ ಮಾಡ್ಕೊಳ್ತಾರೆ. ಅವರಿಗೆ ಆನಂದಮಯ ರೂಪನಾಗಿ ನೀನ್ ಗೋಚರಿಸ್ತೀಯಪ್ಪ. ನೀನು ನಿರಾಶ್ರಯ, ನಿರ್ಗುಣ, ನಿರಾಕಾರ, ನಿರ್ವಿಕಾರ. ಆದರೆ ಈ ಜಗತ್ತನ್ನ ಸೃಷ್ಟಿಸ್ತೀಯ, ಬೆಳೆಸ್ತೀಯ, ಲಯಗೊಳಿಸ್ತೀಯ. ಯಾಕೆ ನೀನು ಈ ಜಗನ್ನಾಟಕವನ್ನು ಆಡ್ತಿ ಎಂಬುದೇ ನಮ್ಗೆ ಅರ್ಥ ಆಗಲ್ಲ. ಜೀವರೂಪದಿಂದ ದೇಹಧಾರಿಯಾಗಿರುವ ನೀನು ಸುಖ ದುಃಖಗಳನ್ನು ಅನುಭವಿಸ್ತೀಯ ಅಥವಾ ಆತ್ಮಾನಂದದಲ್ಲಿ ಮುಳುಗಿಸಿ ಕೇವಲ ಸಾಕ್ಷಿಭೂತನಾಗಿರ್ತೀಯ? ಸ್ವಾಮಿ, ನಮಗೆ ನೀನು ಖಂಡಿತ ಅರ್ಥವಾಗಲ್ಲಪ್ಪ. ನಿನ್ನ ಮಹಿಮೆ ಎಂಬ ಒಂದು ಅಮೃತದ ತೊಟ್ಟನ್ನ ಕುಡಿದರೆ ಸಾಕು, ಆತನು ಆನಂದಮಯವಾಗಿ ಹೋಗ್ತಾನಂತೆ. ಹೇ ಲೋಕಧಾರ, ಲೋಕಸ್ವರೂಪ, ಲೋಕರಕ್ಷಕ, ನಾವು ನಿನ್ನಲ್ಲಿ ಏನನ್ನ ಬೇಡೋಣ?
ದೇವತೆಗಳು, ದಾನವರು, ಮಾನವರು, ಎಲ್ಲ ಪ್ರಾಣಿಗಳು ನಿನ್ನ ವಿಭೂತಿಗಳೇ ಅಲ್ವಾ. ಅಂದ ಮೇಲೆ ದಾನವನಾದ ರುದ್ರನನ್ನು ಕೊಲ್ಲು ಅಂತ ನಾವ್ ಹೆಂಗ್ ಪ್ರಾರ್ಥಿಸ್ಬೇಕು? ನೀನು ನಿನಗೆ ಸೂಕ್ತ ತೋರಿದಂತೆ ಮಾಡು. ನಾವು ಮಾತ್ರ ಬರೇ ಕೇಳಿಕೊಳ್ಳದಷ್ಟೇ ನಮ್ದು. ನಾವು ನಿನ್ನವರು, ನಮ್ಮನ್ನು ಸಂಕಟದಿಂದ ಉದ್ಧರಿಸು ಸ್ವಾಮಿ. ಸರ್ವಜ್ಞನಾದ ನಿನಗೆ ನಾವು ಹೇಳಿಕೊಳ್ಳುವುದು ಏನ್ ಬಂತು? ನಮ್ಮ ಮನಸ್ಸಿನಲ್ಲಿ ಏನೆಂಬುದಿದೆ ಅನ್ನೋದು ಕೂಡ ನಿನಗೆ ಗೊತ್ತಿಲ್ಲದಿಲ್ಲ ಅಲ್ವಾ. ನಮ್ಮ ಮನಸ್ಸಿನಲ್ಲಿ ಏನಿದೆ ಎಂಬುದು ಕೂಡ ನಿನಗೆ ಗೊತ್ತಿದೆ. ನಮ್ಮ ಅಪೇಕ್ಷೆಯನ್ನು ಸಲ್ಲಿಸು ಸ್ವಾಮಿ ಅಂತ ಪರಿಪರಿಯಾಗಿ ಆ ದೇವನನ್ನ, ನಾರಾಯಣನನ್ನ, ಶ್ರೀಹರಿಯನ್ನ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವತೆಗಳ ಪ್ರಾರ್ಥನೆಯಿಂದ, ಸ್ತೋತ್ರದಿಂದ ಸುಪ್ರೀತನಾದ ಹರಿಯು ಆನಂದ ಬಿಂದುಗಳಂತೆ ಇರುವ ತನ್ನ ಮಧುರವಾದ ನುಡಿಗಳಿಂದ ಅವರನ್ನ ಸಂತೈಸ್ತಾನೆ. ಎಲೈ ದೇವತೆಗಳೇ, ನಿನ್ನ ನಿಜವಾದ ಭಕ್ತನು ನನ್ನ ನಿಜವಾದ ಭಕ್ತನು ನನ್ನನ್ನು ಹೊರತು ಮತ್ತೇನೂ ಬಯಸಲ್ಲ. ಅಲ್ಪವಾದ ಸುಖವನ್ನು ಬಯಸಿದ್ರೆ ನಾನು ಅದನ್ನು ಕೊಡ್ಲೂಬಾರ್ದಲ್ವಾ. ರೋಗಿಯಾದವನು ಚಪಲದಿಂದ ಅಪತ್ಯದ ವಸ್ತುಗಳನ್ನು ಅಪೇಕ್ಷಿಸಿದರೆ ವೈದ್ಯನಾದವನು ಕೊಡ್ತಾನ? ಅದನ್ನ ಕೊಡ್ಲಿಕ್ಕೆ ಒಪ್ತಾನ? ಎಂದಿಗೂ ಇಲ್ಲ. ಆದ್ರೂ ನೀವೀಗ ಬೇಡ್ತಿರುವ ಅಪೇಕ್ಷೆಯನ್ನು ನಾನು ನೀಡ್ತಾ ಇದ್ದೇನೆ. ಅಯ್ಯ ದೇವೇಂದ್ರ, ನೀನು ದದೀಚಿ ಮಹರ್ಷಿಗಳ ಬಳಿಗೆ ಹೋಗಿ ಆತನ ಶರೀರವನ್ನು ನಿನಗೆ ಒಪ್ಪಿಸುವಂತೆ ಮಾಡಿಕೊ. ಆತನ ಶರೀರ ಹೇಗಿದ್ಯಪ್ಪ ಅಂದ್ರೆ ಜ್ಞಾನ, ತಪಸ್ಸು, ಯೋಗ, ಇದರಿಂದ ನಿಯಮಗಳಿಂದ ಬಹಳ ದೃಢವಾಗಿದೆ. ಮಹನೀಯನಾದ ಆತ ಕೇಳಿದುದನ್ನು ಇಲ್ಲ ಅನ್ನಲ್ಲ. ಆತನ ದೇಹದಲ್ಲಿರುವ ಮೂಳೆಗಳಿಂದ ವಿಶ್ವಕರ್ಮನು ವಜ್ರಾಯುಧವನ್ನು ಮಾಡ್ಕೊಡ್ತಾನೆ. ಅದರಿಂದ ನೀನು ವೃತ್ರಾಸುರನನ್ನ ಕೊಲ್ಲುವುದು ಸಾಧ್ಯವಾಗತ್ತೆ. ನಿಮಗೆಲ್ಲರೂ ಮಂಗಳವಾಗಲಿ ಅಂತ ಹೇಳಿ, ನಿಮಗೆಲ್ಲರಿಗೂ ಮಂಗಳವಾಗ್ಲಿ ಅಂತ ಹೇಳಿ ಶ್ರೀಹರಿ ಮಾಯವಾಗ್ಬಿಡ್ತಾನೆ. ಇನ್ನು ಹೋಗ್ಬೇಕಲ್ಲ ಆ ದದೀಚಿ ಮಹರ್ಷಿ ಹತ್ರ. ಮಹಾವಿಷ್ಣುವಿನ ಅಪ್ಪಣೆಯಂತೆ ದೇವತೆಗಳೆಲ್ಲರೂ ನೇರವಾಗಿ ದದೀಚಿ ಮಹರ್ಷಿಯ ಬಳಿಗೆ ಹೋಗ್ತಾರೆ. ಕೇಳ್ತಾರೆ, ಆತನ ದೇಹವನ್ನು ನಮಗೆ ಒಪ್ಪಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಮಹಾತ್ಯಾಗಿಯಾದ ದದೀಚಿಗೂ ಅವರ ಪ್ರಾರ್ಥನೆಯನ್ನು ಕೇಳಿ ನಗು ಬಂತು ಅಂತ ಹೇಳ್ತಾರೆ. ಅಯ್ಯ, ಮರಣ ಸಂಕಟ ಅಂದ್ರೆ ಏನೆಂಬುದು ನಿಮಗ್ ಗೊತ್ತು. ಆದ್ರೂ ನಿಮಗಿದ್ರಿಂದ ಏನು ಗೊತ್ತಿದೆ? ಪ್ರಾಣಿಗೆ ತನ್ನ ದೇಹಕ್ಕಿಂತಲೂ ಪ್ರಿಯಕರವಾದ ವಸ್ತು ಬೇರೊಂದಿಲ್ಲ. ಈಗ ಮನುಷ್ಯರು ಸಾಕ್ಷಾತ್ ದೇವರೇ ಬಂದ್ ಕೇಳಿದ್ರು ದೇಹವನ್ನು ಯಾರು ದಾನ ಮಾಡ್ತಾರೇನಪ್ಪ? ಖಂಡಿತ ಇಲ್ಲ. ದೇಹ ಮಾತ್ರ ಕೊಡಲ್ಲ, ಅಂದ್ರೂ ಅಷ್ಟು ಪ್ರೀತಿ ಇರುತ್ತೆ ಅವ್ರವ್ರ ದೇಹದ ಮೇಲೆ ಅವ್ರವ್ರಿಗೆ ಅಂತ ಹೇಳ್ತಾರೆ ದದೀಚಿ ಮಹರ್ಷಿಗಳು. ಸ್ವಾರ್ಥದಲ್ಲಿ ಮುಳುಗಿದ್ದ ದೇವತೆಗಳು ಏನ್ ಹೇಳ್ತಾರೆ? ಸ್ವಾಮಿ, ಕೇಳುವವನ ಆಸೆಗೆ ಹೇಗೆ ಕೊನೆ ಇಲ್ಲವೋ ಹಾಗೆ ದಾನ ಮಾಡುವನ, ದಾನಿಯಾದವನ ಔದಾರ್ಯಕ್ಕೂ ಕೊನೆ ಇಲ್ಲ. ಸ್ವಪ್ರಯೋಜನಕ್ಕೆ ಬಾಯಿ ಬಿಡುವವನು ಪರ ಸಂಕಟಗಳನ್ನು ಗಮನಿಸುವುದಿಲ್ಲ ಅಂತ. ಅಂದ್ರೆ ಎಷ್ಟು ಚೆನ್ನಾಗಿ ಅವ್ರು ಕೇಳ್ಕೊತಾ ಇದ್ದಾರೆ. ಅಂದ್ರೆ ಒಬ್ಬ ಮನುಷ್ಯನಿಗೆ ಸಂಕಟ ಬಂತು, ನಾನು ಅದರಿಂದ ಪಾರಾಗ್ಬೇಕು ಅಂದ್ರೆ ಇನ್ನೊಬ್ರಿಗೆ ಏನ್ ತೊಂದ್ರೆ ಆದ್ರೂ ಪರವಾಗಿಲ್ಲ, ಅವರಿಂದ ನಮ್ಗೆ ಉಪಕಾರ ಆಗ್ಬೇಕು ಅಂತ ಬಯಸ್ತಾರೋ ಹೊರತು ಅವಂದೇನು ನಮ್ಮಿಂದ ಅವನಿಗೇನ್ ತೊಂದ್ರೆ ಅದನ್ನೆಲ್ಲ ಯಾರು ನೋಡಲ್ಲ ಅಂತ ದೇವತೆಗಳೇ ಸ್ವತಃ ಹೇಳ್ತಾ ಇದ್ದಾರೆ. ಪರರ ಸಂಕಟವನ್ನು ಗಮನಿಸಲ್ಲ, ಹಾಗೆ ಪರೋಪಕಾರಿಯಾದವನು ತನ್ನ ಸಂಕಟವನ್ನು ಗಮನಿಸಲ್ಲ. ಇರೋದನ್ನೆಲ್ಲ ದಾನ ಮಾಡ್ತಾನೆ, ಪರರಹಿತವನ್ನ ಬಯಸ್ತಾನೆ ಅಂತ ಹೇಳ್ತಾರೆ. ಅವರ ಒಂದು ಬಿಚ್ಚು ನುಡಿಗಳನ್ನು ಕೇಳಿ ದದೀಚಿ ಮಹರ್ಷಿಗಳಿಗೆ ಆನಂದವಾಗತ್ತಂತೆ. ಅವ್ರು ಹೇಳ್ತಾರೆ, ಅಯ್ಯ, ಈ ದೇಹ ಎಂದಿದ್ರು ಬಿದ್ದು ಹೋಗದೆ, ಸುಮ್ನೆ ನಾನು ಈ ತರ ಹೇಳ್ದೆ ಅಷ್ಟೇನೆ. ಆದ್ರೆ ಇವತ್ತೇ ಬಿದ್ದೋದ್ರೆ ಏನ್ ನಷ್ಟ? ಅಗತ್ಯವಾಗಿಯೂ ಅದನ್ನ ನಾನು ಪರೀಕ್ಷಿಸುವುದಕ್ಕಾಗಿ ಹೇಳಿದೆ. ನಿಮಗೆ ದೇಹದಿಂದ ಉಪಯೋಗ ಹಾಗಿದ್ರೆ ತಗೊಳ್ಳಿ, ಈಗ ಈ ಕ್ಷಣ ತೆಗೆದುಕೊಳ್ಳಿ ಅಂತ ಹೇಳಿ ಸಮಾಧಿ ಯೋಗದಿಂದ ತನ್ನ ದೇಹವನ್ನು ತ್ಯಜಿಸ್ಬಿಡ್ತಾರೆ ದದೀಚಿ ಮಹರ್ಷಿಗಳು. ಆತನ ಜೀವಾತ್ಮನು ಪರಮಾತ್ಮನಲ್ಲಿ ಐಕ್ಯವಾಗ್ಬಿಡ್ತಾರೆ. ಆತನ ಜಡ ದೇಹ ನೆಲಕ್ಕುರುಳುತ್ತೆ. ಇದು ಒಂದು ಬಹಳ ದೊಡ್ಡ ಒಂದು ಇದು ಅಂತ ಹೇಳ್ಬೋದು ಪ್ರಕರಣ ಅಂತ. ಎಲ್ಲಾದ್ರೂ ದದೀಚಿ ಮಹರ್ಷಿಗಳು ಕೊಟ್ಟಂಗೆ ಯಾರು ದೇಹವನ್ನ ತಕ್ಷಣ ಕೊಡ್ತಾರ? ಅದು ಅವರೇ ದೇವತೆಗಳೇ ಅದನ್ನ ಹೇಳ್ಬಿಟ್ಟಿದ್ದಾರೆ. ಮತ್ತೆ ದದೀಚಿಯ ದೇಹದ ಮೂಳೆಗಳಿಂದ ವಿಶ್ವಕರ್ಮ ವಜ್ರಾಯುಧವನ್ನು ನಿರ್ಮಿಸಿ ಕೊಡ್ತಾನೆ. ಅದನ್ನ ಕೈಲಿ ಹಿಡಿದ ದೇವೇಂದ್ರನಲ್ಲಿ ಯಾವಾಗ ವಜ್ರಾಯುಧವನ್ನು ಹಿಡಿದ್ನೋ ಆ ಮಹರ್ಷಿಯ ತೇಜಸ್ಸು ನೆಲೆಗೊಂಡ್ಬಿಡುತ್ತೆ. ಎಲ್ಲರೂ ಐರಾವತವನ್ನು ಏರಿ ವೃತ್ರಾಸುರನ ಮೇಲೆ ಯುದ್ಧಕ್ಕೆ ಹೊರಡ್ತಾರೆ. ಆತನೊಡನೆ ಏಕಾದಶ ರುದ್ರರು, ಅಷ್ಟವಸುಗಳು, ದ್ವಾದಶಾದಿತ್ಯರು ಇತ್ಯಾದಿ ದೇವ ಸೈನ್ಯಗಳೆಲ್ಲ ಹೊರಡುತ್ತೆ. ಇದನ್ನ ಕೇಳಿ ವೃತ್ರಾಸುರನು ಕೂಡ ದೈತ್ಯ, ದಾನವ, ಯಕ್ಷ, ರಾಕ್ಷಸರ ಸೈನ್ಯದೊಡನೆ ಅವರಿಗೆ ಎದುರಾಗ್ತಾನೆ. ಅದೇ ಇದು ನಾನು ಆಗ್ಲೇ ಹೇಳ್ದೆ, ಕೃತಯುಗ ತ್ರೇತೆಗಳ ಸಂಧಿಕಾಲ. ಅಂದ್ರೆ ಕೃತಯುಗ ಮುಗಿಬೇಕು, ತ್ರೇತಾಯುಗ ಪ್ರಾರಂಭ ಆಗ್ಬೇಕು. ಆ ತರ ಒಂದು ಸಂಧಿ ಕಾಲದಲ್ಲಿ ಇದು ನಡೆದಿದ್ದು. ಅಂದ್ರೆ ಯಾವ ಕಾಲ ಇರ್ಬೋದು? ಅದು ತುಂಬಾ ಮುಂಚೆ.
ರುದ್ರನ ಕಡೆಯವರು ಬಿಟ್ಟ ಬಾಣಗಳನ್ನೆಲ್ಲ ಇಂದ್ರನ ಕಡೆಯವರು ಮಾರ್ಗ ಮಧ್ಯದಲ್ಲಿಯೇ ಕತ್ತರಿಸಿ ಹಾಕ್ತಾರೆ. ಇದರಿಂದ ಕೋಪಗೊಂಡ ರಾಕ್ಷಸರು ಗಿಡ ಮರಗಳನ್ನ ಬೆಟ್ಟ ಗುಡ್ಡಗಳನ್ನ ಕಿತ್ತು ತನ್ ದೇವತೆಗಳ ಮೇಲೆ ಎತ್ತಿ ಹಾಕ್ತಾರಂತೆ. ಆದ್ರೆ ನೀಚರಾದವರು ಸತ್ಪುರುಷರ ಮೇಲೆ ಬಳಸುವ ಕೆಟ್ಟ ಬೈಗಳಂತೆ ಅವೆಲ್ಲ ವ್ಯರ್ಥವಾದವು ಅಂತ ಹೇಳ್ತಾರೆ. ದೇವದ್ವೇಷಿಗಳಾದ ರಾಕ್ಷಸರು ತಮ್ಮ ಕೈ ಕೆಳಗಾಯ್ತು ಅಂದ್ರೆ ಅವ್ರು ಸೋಲಾಗ್ತಾ ಇದೆ ಅನ್ನೋದನ್ನ ಕಂಡ ಭಯದಿಂದ ಚೆದರಿ ಓಡು ಹೋಗ್ತಾರೆ. ಧೀರನಾದ ರುದ್ರನು ಅವ್ರಿಗೆ ಹೇಳ್ತಾನೆ, ಯುದ್ಧ ರಂಗದಲ್ಲಿ ಸ್ಥಿರವಾಗಿ ನಿಂತವನು ಹೇಳ್ತಾನಂತೆ, ಅಯ್ಯ ರಾಕ್ಷಸ ವೀರರೇ, ಹುಟ್ಟಿದವರು ಒಂದ್ ದಿವಸ ಸಾಯ್ಲೇಬೇಕು. ಆದ್ರೆ ಸಾಯುವುದ್ರಲ್ಲಿ ಯೋಗ್ಯ ರೀತಿಯಲ್ಲಿ ಸಾಯೋಣ. ಯೋಗ ಮಾರ್ಗದಲ್ಲಿ ಶ್ವಾಸಧಾರಣೆ ಮಾಡಿ ಸಾಯುವುದು ಒಂದು, ಯುದ್ಧದಲ್ಲಿ ಶತ್ರುವಿನೊಡನೆ ಹೋರಾಡುತ್ತಾ ಸಾಯುವುದು ಇನ್ನೊಂದು. ಇವು ಎರಡೂ ಕೂಡ ಶ್ರೇಷ್ಠವಾದ ಸಾವುಗಳು ಅಂತ ಕೂಗಿ ಅವನು ಹೇಳ್ತಾನಂತೆ. ಆದ್ರೆ ರಾಕ್ಷಸಿಗೆ ಅವನ ಬುದ್ಧಿವಾದ ರುಚಿಲಿಲ್ಲ. ಅವರು ಅಂದ್ರೆ ಓಡ್ ಹೋದ್ರು ಅಂತ. ರಾಕ್ಷಸರು ಓಡಿ ಹೋಗ್ತಾ ಇದ್ದಾರೆ, ದೇವತೆಗಳು ಅವರನ್ನು ಬೆನ್ನಟ್ಟಿಕೊಂಡು ಕೊಲ್ತಾ ಇದ್ದಾರೆ. ರಾಕ್ಷಸರ ಹೇಡಿತನ, ದೇವತೆಗಳ ಉತ್ಸಾಹ ಇವುಗಳನ್ನು ಕಂಡು ವೃತ್ರಾಸುರನಿಗೆ ತಡೆಯಲಾರದಷ್ಟು ಕೋಪ ಉಕ್ಕುತ್ತೆ. ಆತನು ಹೇಳ್ತಾ ಇದ್ದಾನೆ, ಹೇ ಕೀಳು ದೇವತೆಗಳೇ, ಹೇಡಿಗಳಾಗಿರುವ ಓಡುತ್ತಿರುವ ಆ ಬಡ ರಕ್ಕಸರನ್ನ ಕೊಲ್ಲುವ ನಿಮ್ಮ ಪರಾಕ್ರಮವನ್ನು ನಾನು ಏನಂತ ಕೊಂಡಾಡ್ಲಿ? ನಿಮಗ್ ಧೈರ್ಯವಿದ್ರೆ ನನ್ನನ್ನು ಎದುರಿಸಿ ಅಂತ ಗುಡುಕ್ತಾನೆ. ಅವನ ಅಬ್ಬರಕ್ಕೆ ದೇವತೆಗಳು ಸಿಡಿಲು ಹೊಡೆದ ಬೆಟ್ಟಗಳಂತೆ ನೆಲಕ್ಕೆ ಬೀಳ್ತಾರಂತೆ. ವೃತ್ರಾಸುರನು ಭೂಮಿ ನಡುಗುವಂತೆ ಅವ್ರ ಹತ್ರ ನಡೆದು ಬಂದು ಕಾಲಿನಿಂದ ತಿಕ್ಕಿ ಅವರನ್ನೆಲ್ಲ ಕೊಲ್ಲ ಹೊರಡ್ತಾನೆ. ಇದನ್ನು ಕಂಡು ದೇವೇಂದ್ರನು ಅವನತ್ತ ಧಾವಿಸಿ ಬಂದು ಕೈಲಿದ್ದ ಗದೆಯನ್ನ ಅವನತ್ತ ಬೀಸ್ತಾನೆ. ರುದ್ರನು ಲೀಲಾಜಾಲವಾಗಿ ತನ್ನ ಎಡಗೈಯಲ್ಲಿ ಹಿಡಿದು ಬಿಡ್ತಾನೆ. ಅದರಿಂದ ಇಂದ್ರನು ಹತ್ತಿಕೊಂಡಿದ್ದ ಐರಾವತದ ನೆತ್ತಿಯ ಮೇಲೆ ಆ ಗದೆಯಿಂದಲೇ ಅಪ್ಪಳಿಸ್ತಾನೆ. ಆ ಹೊಡೆತಕ್ಕೆ ಇಂದ್ರನ ಆನೆ ತತ್ತರಿಸಿ ಹೋಗುತ್ತೆ. ಅದು ತಲೆಯಿಂದ ನೆತ್ತರು ಸುರಿಸುತ್ತಾ ಅಂದ್ರೆ ರಕ್ತವನ್ನು ಸುರಿಸುತ್ತಾ 7 ಮಾರು ಹಿಂದಕ್ಕೆ ದೂರ ಹೋಗಿ ನಿಂತ್ಕೊಳ್ತಂತೆ. ಇದನ್ನು ಕಂಡು ಉತ್ಸಾಹಗೊಂಡ್ಬಿಟ್ಟ ರುದ್ರ, ಎಲ್ಲ ದೇವೇಂದ್ರ, ಗುರುಹತ್ಯೆ ಬ್ರಹ್ಮಹತ್ಯೆಯನ್ನು ಮಾಡಿದ ಮಹಾಪಾಪಿ ನೀನು. ನನ್ನ ಅದೃಷ್ಟದಿಂದ ನೀನ್ ನನಗೆ ಎದುರಾಗಿದೀಯಾ? ನಿನ್ನನ್ನು ಕೊಂದು ನನ್ನ ಅಣ್ಣನಾದ ವಿಶ್ವರೂಪವನ ಋಣವನ್ನು ನಾನು ತೀರಿಸ್ಕೊಳ್ತೇನೆ. ನೀಚ, ನಿನಗೆ ನಾರಾಯಣ ಕವಚವನ್ನು ಬೋಧಿಸಿದ ಗುರುವನ್ನು ನೀನ್ ಕೊಂದಿಯಲ್ಲ. ನಿನಗೆ ನಾಚಿಕೆ ಆಗಲ್ವಾ? ನಿನಗೆ ದಯಾ ಧರ್ಮಗಳ ವಾಸನೆಯಾದ್ರೂ ಇದೆಯಾ? ಲೋಕದ ಜನ ನಿಂದಿಸುವರೆಂಬ ಭಯವಾದ್ರೂ ಬೇಡ್ವೆ? ನೀನು ಪಿಶಾಚಿಗಳಿಗಿಂತ ಕೀಳು. ನಿನ್ನನ್ನು ನಿನ್ನ ಶೂಲದಿಂದ ತುಂಡು ತುಂಡಾಗಿ ಕತ್ತರಿಸಿ ನಾನು ನಾಯಿ ಹದ್ದುಗಳಿಗೆ ಆಹಾರವಾಗಿ ಮಾಡ್ತೇನೆ. ಪಾಪಿ, ನಿನ್ನ ಹಾಗೆ ನಾನು ಜೀವಗಣ್ಣಲ್ಲ. ನೀನು ನಿನ್ನ ವಜ್ರಾಯುಧವನ್ನು ಬಳಸಿ ನನ್ನನ್ನು ಕೊಂದರೂ ಕೂಡ ನಾನು ನನ್ನ ಗುರುವು ಸ್ವಾಮಿಯೂ ಆದ ಸಂಕರ್ಷಣನನ್ನ ಒಂದೇ ಮನಸ್ಸಿನಿಂದ ಧ್ಯಾನ ಮಾಡುತ್ತಾ ಯೋಗಿಗಳ ಸದ್ಗತಿಯನ್ನು ನಾನು ಪಡಿತೀನಿ ಅಂತ ಹೇಳ್ಬಿಡ್ತಾನೆ ವೃತ್ರಾಸುರ. ದೇವೇಂದ್ರನ ಕರ್ತವ್ಯವನ್ನು ರುದ್ರನೇ ಸೂಚಿಸ್ತಾನೆ. ಅದನ್ನು ಗ್ರಹಿಸಿದ ದೇವೇಂದ್ರ ತನ್ನ ವಜ್ರಾಯುಧದಿಂದ ವೃತ್ರಾಸುರನ ಶೂಲವನ್ನು ಅದನ್ನು ಹಿಡಿಯುವ ಅವನ ಬಲದೋಳನ್ನು ಕತ್ತರಿಸಿ ಹಾಕ್ತಾನೆ. ಆದರೇನು ವೃತ್ರನು ಅದರಿಂದ ಸ್ವಲ್ಪವೂ ವಿಚಲಿತನಾಗಲ್ಲ, ಕೊಂಕಲ್ಲ, ಕೊರಗಲ್ಲ. ನಿಂತಲ್ಲಿಯೇ ನಿಂತು ತನ್ನ ಬಳಿಗೆ ಬಂದ ಇಂದ್ರ ಮತ್ತು ಅವನ ಆನೆಯ ಕಪಾಳಕ್ಕೆ ಎಡಗೈಯಿಂದ ಬಲವಾಗಿ ಒಂದು ಬೀಸಿ ಪೆಟ್ಟು ಕೊಡ್ತಾನೆ. ಅಮ್ಮನೆ ತತ್ತರಿಸಿ ಬಿಡುತ್ತೆ. ಇಂದ್ರನ ಕೈಲಿದ್ದ ವಜ್ರಾಯುಧ ಕೆಳಗೆ ಜಾರಿ ಬಿದ್ದ್ಬಿಡುತ್ತೆ. ಅವನು ಇಂದ್ರ ಅವಾಗ ಮಂಕು ಬಡಿದವಂತೆ ಸುಮ್ನೆ ನಿಂತು ಬಿಡ್ತಾನೆ. ಆಗ ರುದ್ರನೇ ಹೇಳ್ತಾನಂತೆ, ಏ ಮಂಕೆ, ಯಾಕೆ ಸುಮ್ನೆ ನಿಂತಿದ್ಯಾ? ತಗೋ ವಜ್ರಾಯುಧವನ್ನ, ಹೊಡಿ ನನ್ನನ್ನ ಮತ್ತೊಮ್ಮೆ. ಯುದ್ಧದಲ್ಲಿ ಸೋಲು ಗೆಲುವು ಲೆಕ್ಕವಲ್ಲ. ಭಗವಂತನೊಬ್ಬನ ಹೊರತು ಉಳಿದ ಯಾರಿಗೂ ಜಯವೆಂಬುದು ಸ್ಥಿರವಲ್ಲ. ಎಲ್ಲವೂ ಭಗವಂತನ ಕೈಲಿದೆ. ನಾನು ಗೆದ್ದೆ, ನಾನು ಸೋತೆ ಅಂದ್ಕೊಳ್ಳೋದು ಒಂದ್ ಮೂಢತನ. ಚತುರ್ಮುಖ ಬ್ರಹ್ಮನು ಕೂಡ ಭಗವಂತನ ಅನುಗ್ರಹವಿಲ್ಲದ ಸೃಷ್ಟಿ ಕಾರ್ಯ ನಡೆಸಲಾರ ಅಂತ ಅಂದ್ಮೇಲೆ ನಾನು ನೀನು ಜಯಗಳಿಸ್ತೀವಿ ಅಂತ ಅಹಂಕಾರ ಪಡುವುದು ಶುದ್ಧ ನಗೆಪಾಟ್ಲ ಅಲ್ವಾ? ಅವನ ಆಡಿಸ್ತಂತೆ ನಾವು ಆಡೋಣ. ತಗೋ ನಿನ್ನ ಆಯುಧವನ್ನು ಕೈಗೆ. ಯುದ್ಧವೆಂಬುದು ಒಂದು ಜೂಜಪ್ಪ. ನಮ್ಮ ಪ್ರಾಣಗಳೇ ನಾವು ಒಡ್ಡಿರುವ ಪಣ. ಈ ಯಾರ್ ಗೆಲ್ತಾರೋ ಯಾರು ಸೋಲ್ತಾರೋ ಯಾರಿಗೆ ಗೊತ್ತು? ದೇವ್ರು ನಿನಗೆ ಸಹಾಯಕ ಆಗಿದ್ದಾನೆ ಅಂತಂದ್ರೆ ನೀನ್ ಗೆಲ್ಬಹುದು. ಹೆದರದೆ ಯುದ್ಧ ಮಾಡು ಅಂತ ಹೇಳ್ತಾನೆ. ವೃತ್ರಾಸುರನ ಮಾತುಗಳನ್ನು ದೇವೇಂದ್ರನು ಮನಸ್ಸ ಮೆಚ್ಚಿ ಮತ್ತೆ ಆತನ ಮಾತಿನಂತೆ ವಜ್ರಾಯುಧವನ್ನು ಕೈಗೆತ್ಕೊಳ್ತಾನೆ. ಆತನು ತನ್ನ ಶತ್ರುವನ್ನು ಬಾಯಿ ತುಂಬಾ ಹೊಗಳ್ತಾನಂತೆ. ಹೇ ದಾನವೇಂದ್ರ, ನೀನ್ ನಿಜವಾಗಿಯೂ ಮಾಯೆಯನ್ನು ಗೆದ್ದ ಮಹಾತ್ಮ. ನಿನ್ನ ಭಕ್ತಿ, ದೈವ ಭಕ್ತಿ ಆಶ್ಚರ್ಯಕರವಾದುದು. ನಿನ್ನ ಇಷ್ಟದಂತೆ ಈಗ ಯುದ್ಧಕ್ಕೆ ಶುದ್ಧನಾಗಿ ನಿಂತಿದ್ದೇನೆ ಅಂತ ಹೇಳ್ತಾನೆ. ಆಗ ರುದ್ರನು ಒಂದು ಉಕ್ಕಿನ ಪರಿಗವನ್ನು ಇಂದ್ರನ ಮೇಲೆ ಪ್ರಯೋಗಿಸ್ತಾನೆ.
ಇಂದ್ರನು ಅದನ್ನು ವೃತ್ರನ ಎಡತೋಳನ್ನು ಏಕಕಾಲದಲ್ಲಿ ವಜ್ರಾಯದಿಂದ ಕತ್ತರಿಸಿ ಹಾಕ್ತಾನೆ. ರೆಕ್ಕೆ ಕತ್ತರಿಸಿದ ಪರ್ವತದಂತೆ ಆದ ವೃತ್ರಾಸುರನು ಭೂಮಿ ಆಕಾಶಗಳಷ್ಟು ಅಗಲವಾಗಿ ಬಾಯನ್ನು ತೆರೆದು ಐರಾವತದೊಡನೆ ಆ ದೇವೇಂದ್ರನನ್ನು ಒಂದೇ ತುತ್ತಿಗೆ ನುಂಗಿ ಹಾಕ್ಬಿಡ್ತಾನೆ. ಅವನ ಆಯುಧ, ಆನೆ ಎಲ್ಲವೂ ಇಂದ್ರನನ್ನು ಸಮೇತ ನುಂಗಿ ಹಾಕ್ಬಿಡ್ತಾನೆ. ಇದನ್ನೆಲ್ಲಾ ಕಂಡು ದೇವತೆಗಳು ಹಾಹಾಕಾರ ಮಾಡ್ತಾರೆ. ಆದ್ರೆ ಇಂದ್ರನಿಗೆ ಆ ವಿಶ್ವರೂಪ ನಾರಾಯಣ ಕವಚವನ್ನು ಬೋಧಿಸಿದ್ನಲ್ಲ, ಉಪದೇಶ ಮಾಡಿದ್ನಲ್ಲ, ಆ ಮಂತ್ರದ ಸಿದ್ಧಿಯನ್ನು ಪಡೆದಿದ್ರಿಂದ ದೇವೇಂದ್ರನಿಗೆ ಮೃತ್ಯುವೇನು ಬರ್ಲಿಲ್ಲ. ಅವನು ವಜ್ರಾಯುಧದಿಂದ ವೃತ್ರನ ಹೊಟ್ಟೆಯನ್ನು ಬಗೆದುಕೊಂಡು ಹೊರಗೆ ಬರ್ತಾನೆ. ಅನಂತರ ವಜ್ರದಿಂದ ಅವನ ತಲೆಯನ್ನು ಕೂಡ ಕತ್ತರಿಸಿ ಹಾಕ್ತಾನೆ. ಒಡನೆಯೇ ಸ್ವರ್ಗದಿಂದ ಹೂಮಳೆ ಸುರಿಯುತ್ತೆ. ವೃತ್ರನ ದೇಹ ನೆಲಕ್ಕೆ ಬೀಳುತ್ತಲೇ ಅದರಿಂದ ಒಂದು ಬೆಳಕು ಹೊರಕ್ಕೆ ಹೊರಟು ವೈಕುಂಠವನ್ನ ಪ್ರವೇಶಿಸುತ್ತೆ ಅಂತ ಹೇಳ್ತಾರೆ. ವೃತ್ರನ ಸತ್ತುದನ್ನು ಕಂಡು ದೇವತೆಗಳೆಲ್ಲ ನಲಿದು ನರ್ತಿಸುತ್ತಾ ಸ್ವಸ್ಥಾನಗಳಿಗೆ ತೆರಳುತ್ತಾರೆ. ದೇವೇಂದ್ರನಿಗೆ ಮಾತ್ರ ಬ್ರಹ್ಮಹತ್ಯಾ ದೋಷ ಬೆನ್ನಟ್ಟಿ ಬಂತು ಅಂತ ಹೇಳ್ತಾರೆ. ಅದು ಹೇಗ್ ಬಂತು ಅಂತ ಹೇಳಿದ್ರೆ ಕ್ಷಯರೋಗದಿಂದ ಕೂಡಿದ ಮುದುಕಿಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೆ. ಬಿಳಿಗೂದಲನ್ನು ಬಿರೆಹೊಯ್ದುಕೊಂಡು ತನ್ನ ಉಸಿರಿನಿಂದ ದಿಕ್ಕಿ ದಿಕ್ಕಿಗೂ ಚೆಲ್ಲುತ್ತಾ ನಿಲ್ಲು ನಿಲ್ಲು ಅಂತ ಕೂಗ್ಕೊಂಡು ಇಂದ್ರನ ಬಳಿಗೆ ಬರ್ತಾ ಇತ್ತು ಅಂತ ಹೇಳ್ತಾರೆ. ಅದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಆತನು ದಿಕ್ಕಿಗಳಿಗೆ ಓಡಿ ಓಡಿ ದಣಿದು ಕೊನೆಗೆ ಈಶಾನ್ಯ ದಿಕ್ಕಿನಲ್ಲಿ ಕಣ್ಣಿಗೆ ಬಿದ್ದ ಮಾನಸ ಸರೋವರವನ್ನು ಹೊಕ್ಕು ಅಲ್ಲಿ ಅಡಗಿಕೊಂಡಿದ್ದ. ಈ ಒಂದು ಬ್ರಹ್ಮಹತ್ಯಾ ದೋಷವನ್ನು ತಡೆದುಕೊಳ್ಳುವುದಕ್ಕಾಗಿ, ಅದನ್ನು ಅನುಭವಿಸುವುದಕ್ಕಾಗಿ ಅಂತ. ಅಲ್ಲಿಗೆ ಅವನ ದೂತನಾದ ಅಗ್ನಿಯು ಬರುವಂತಿಲ್ಲ, ಯಾರು ಬರುವಂತಿಲ್ಲ. ಅದರಿಂದ ಹೊಟ್ಟೆಗೆ ಹಿಟ್ಟಿಲ್ಲದೆ ಅಂದ್ರೆ ಊಟವಿಲ್ಲದೆ ಸಹಸ್ರ ವರ್ಷಗಳವರೆಗೆ ಅವನ ಅಲ್ಲಿಯೇ ಅಡಗಿಕೊಂಡು ಕುಳಿತಿರ್ಬೇಕಾಯ್ತು ಅಂತ ಹೇಳ್ತಾರೆ. ಆಗ ಸ್ವರ್ಗಲೋಕವು ರಾಜನಿಲ್ಲದೆ ಅನಾಯಕವಾಗುವ ಸಂದರ್ಭ ಬಂದುದ್ರಿಂದ ವಿದ್ಯೆ, ಯೋಗ, ತಪಸ್ಸುಗಳ ಬಲವನ್ನು ಪಡೆದಿದ್ದ ನಹುಷನು ಇಂದ್ರನ ಗದ್ದುಗೆ ನೇರ್ದ ಅಂತ ಹೇಳ್ತಾರೆ. ಅತ್ತ ಮಾನಸ ಸರೋವರದಲ್ಲಿ ತಲೆಮರೆಸಿಕೊಂಡಿದ್ದ ಇಂದ್ರನು ಪರಮಾತ್ಮನನ್ನು ಧ್ಯಾನ ಮಾಡಿ 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 ತನ್ನ ಪಾಪವನ್ನು ಕಳೆದುಕೊಳ್ತಾನೆ. ಈಶಾನ್ಯ ದಿಕ್ಕಿಗೆ ಒಡೆಯನಾದ ರುದ್ರನು, ಲಕ್ಷ್ಮೀ ದೇವಿಯು ಆತನನ್ನು ಬ್ರಹ್ಮ ಹತ್ಯೆಯಿಂದ ಈವರೆಗೆ ರಕ್ಷಿಸಿದ್ರು. ಪಾಪವನ್ನು ಕಳೆದುಕೊಂಡ ದೇವೇಂದ್ರ ನಿರ್ಭಯವಾಗಿ ತನ್ನ ಲೋಕಕ್ಕೆ ಹಿಂದಿರುಗಿದ. ಋಷಿಗಳು ಆತನಿಂದ ಅಶ್ವಮೇಧ ಯಾಗವನ್ನು ಮಾಡಿಸಿದ್ರು. ಈ ಯಾಗದ ಪುಣ್ಯ ಫಲದಿಂದ ಬೆಟ್ಟದಂತಿದ್ದ ಆತನ ಪಾಪ ಮಂಜಿನಂತೆ ಕರಗಿ ಹೋಯ್ತು. ಆತನು ಮತ್ತೆ ಸ್ವರ್ಗಕ್ಕೆ ಅಧಿಪತಿಯಾಗಿ ಸುಖವಾಗಿದ್ದನು ಅಂತ ಹೇಳ್ತಾರೆ. ಈ ರೀತಿ ವೃತ್ರಾಸುರ ದೈವಭಕ್ತನೂ ಹೌದು, ಮತ್ತೆ ಎಲ್ಲವನ್ನು ತಿಳಿದುಕೊಂಡುವನು ಹೌದು, ಯೋಗಿಯೂ ಹೌದು. ಆತನ ಒಂದು ಸಾವು ಆಗತ್ತೆ. ಯಾಕೆ ಇವನು ವೃತ್ರಾಸುರನ ಕಥೆಯನ್ನು ಓದಿದಾಗ ಒಂದು ದೊಡ್ಡ ಸಂದೇಹ ಹುಟ್ಟುತ್ತೆ, ಸ್ವಾಭಾವಿಕ. 5 ನಿಮಿಷಗಳಲ್ಲಿ ನಾನು ಅದನ್ನ ಹೇಳ್ಬಿಡ್ತೀನಿ. ಕತೆ ತುಂಬಾ ಇದೆ. ಆತನು ರಜೋಗುಣ ತಮೋಗುಣಗಳಿಂದ ಹುಟ್ಟಿದ ರಾಕ್ಷಸ. ಅವನ ಹುಟ್ಟಿಗೆ ಪ್ರೇರಕವಾದ ಸಂದರ್ಭ ಕೂಡ ತುಂಬಾ ದ್ವೇಷಪೂರ್ಣವಾದುದು. ಆದರೂ ಅವನು ಯುದ್ಧ ಮಧ್ಯದಲ್ಲಿ ತೋರಿದ ಸಾತ್ವಿಕ ಗುಣ, ದೈವಭಕ್ತಿ, ಧರ್ಮದೃಷ್ಟಿ ಆಶ್ಚರ್ಯಕರವಾದುದಲ್ವಾ. ಅವನು ಮಹಾಪಾಪಿ ಎಂದು ಲೋಕಕಂಟಕ ಅಂತ ಪ್ರಸಿದ್ಧನಾದ ವೃತ್ರಾಸುರನಲ್ಲಿ ಅನನ್ಯವಾದ ದೈವಭಕ್ತಿ ಹೇಗ್ ಬಂತು ಅಂತ ಕೂಡ ಸಂದೇಹ ಹುಟ್ಟುತ್ತೆ ಅಂತ ಹೇಳ್ತಾರೆ. ಹಿಂದೆ ಚಿತ್ರಸೇನ ಎಂಬ ಚಕ್ರವರ್ತಿ ರಾಜ್ಯಭಾರ ಮಾಡ್ತಾ ಇದ್ದ. ಅವನು ಆ ಸಂಕರ್ಷಣನ್ನ, ಅದು ತುಂಬಾ ಕತೆ ಇದೆ, ನಾನು ಕೊನೆಯನ್ನ ಹೇಳ್ತೀನಿ. ಸಂಕರ್ಷಣನನ್ನ ಸ್ತೋತ್ರ ಮಾಡಿ ಅವನು ಆ ಒಂದು ಸಂಕರ್ಷಣನನ್ನ ಆ ಸ್ವಾಮಿಯನ್ನ ಒಲಿಸ್ಕೊಂಡಿರ್ತಾನೆ. ಆ ಸಂಕರ್ಷಣ ಸ್ವಾಮಿಯನ್ನ ಸ್ತೋತ್ರ ಮಾಡಿದಾಗ ಆ ಸ್ವಾಮಿ ಪಾತಾಳದಲ್ಲಿ ಇರ್ತಾನೆ. ಈ ಚಿತ್ರಕೇತುವಿಗೆ ಅವನು ಆ ಒಂದು ಆಶೀರ್ವಾದವನ್ನು ಮಾಡ್ತಾನೆ. ಚಿತ್ರಕೇತು ದೇವದೇವನಾದ ಸಂಕರ್ಷಣನ್ನು ಬಹಳ ಭಕ್ತಿಯಿಂದ ಸ್ತೋತ್ರ ಮಾಡ್ತಾನೆ. ಅದನ್ನು ಕೇಳಿ ಮೆಚ್ಚಿದ ಸ್ವಾಮಿಯು, ಅಯ್ಯ, ನೀನು ಈ ಒಂದು ಇಂದ್ರಿಯ ವ್ಯಾಪಾರಗಳನ್ನೆಲ್ಲ ಬಿಟ್ಟು ಪೂರ್ತಿ ಅತೀಂದ್ರಿಯ ಆನಂದವನ್ನ ನೀನು ಅನುಭವಿಸ್ಬೇಕು. ಮನುಷ್ಯನಾಗಿಯೇ ಮೋಕ್ಷವನ್ನು ಪಡೆಯಬೇಕಾದ್ರಿಂದ ನೀನು ಭಕ್ತಿ ಯೋಗದಿಂದ ಮೋಕ್ಷವನ್ನು ಗಳಿಸಿಕೊಳ್ಳು ಅಂತ ಹೇಳಿ ಉಪದೇಶವನ್ನು ಮಾಡಿ ಮಾಯವಾಗ್ತಾನೆ. ಭಗವಂತ ಸಂಕರ್ಷಣ ಕಣ್ಮರೆಯಾಗುತ್ತಲೇ ಚಿತ್ರಕೇತು ಆ ದಿಕ್ಕಿಗೆ ನಮಸ್ಕಾರ ಮಾಡಿ ಆಕಾಶದಲ್ಲಿ ತನ್ನ ಮನ ಬಂದಂತೆ ಸಂಚಾರ ಮಾಡ್ತಾ ಇರ್ತಾನೆ. ಎಷ್ಟೋ ಕಾಲದವರೆಗೆ ಈತ ಲೋಕಾಂತಗಳನ್ನೆಲ್ಲ ಸಂಚರಿಸ್ತಾನೆ. ಒಮ್ಮೆ ಕೈಲಾಸದ ಬಳಿಗೆ ಬರ್ತಾನೆ.
ಅಲ್ಲಿ ಪರಶಿವನು ಸಿದ್ಧಚಾರಣರ ಮಧ್ಯದಲ್ಲಿ ಸಿಂಹಾಸನದ ಮೇಲೆ ಕೂತಿದ್ದಾನೆ. ಆತನ ಎಡತೊಡೆಯ ಮೇಲೆ ಪಾರ್ವತಿ ಕುಳಿತಿದ್ದಾಳೆ. ಶಿವನು ತನ್ನ ಒಂದು ಕೈಗಳನ್ನು ಪಾರ್ವತಿಯ ಭುಜದ ಮೇಲೆ ಹಾಕಿ ಆಕೆಯನ್ನು ಹಿಡಿದುಕೊಂಡಿದ್ದಾನೆ. ಇದನ್ನು ಬರ್ತಾನಲ್ಲ ಅಲ್ಲಿ ಕಂಡ ಚಿತ್ರಕೇತು ಆ ಒಂದು ರೀತಿಯನ್ನು ನೋಡಿ ಪಕ ಪಕ ಗಟ್ಟಿಯಾಗಿ ನಗ್ತಾನೆ. ಎಲ್ಲರಿಗೂ ಕೇಳುವಂತೆ ಹೇಳ್ತಾನೆ. ಮತ್ತೆ ನೋಡ್ರಪ್ಪ, ಈತ ಈಶ್ವರ ಲೋಕ ಗುರುವಂತೆ, ಜಗತ್ಗೆಲ್ಲ ಉಪದೇಶ ಮಾಡ್ತಾನಂತೆ. ಈ ಶಿವನು ಎಲ್ಲರ ಎದುರಿನಲ್ಲಿಯೇ ತನ್ನ ಹೆಂಡತಿಯನ್ನ ಅಪ್ಪಿಕೊಂಡಿರುವನಲ್ಲ, ಸ್ವಲ್ಪವಾದ್ರೂ ನಾಚಿಕೆ ಹೇಚಿಕೆ ಎಂಬುದು ಇರಬೇಡವೆ ಇವನಿಗೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಪಾರ್ವತಿಗೆ ತಡೆಯಲಾರದಷ್ಟು ಕೋಪ ಹೋಗ್ಬಿಡುತ್ತೆ. ಆಕೆ ಕೆಂಗಣ್ಣಿನಿಂದ ಅವನತ್ತ ನೋಡುತ್ತಾ ಹೇಳ್ತಾಳೆ, ಓಹೋ, ನಾವು ನಾಚಿಕೆ ಇಲ್ದವರು, ಇವನು ನಮ್ಮನ್ನು ದಂಡಿಸುವ ಅಧಿಕಾರಿ. ಅಬ್ಬಾ, ಇವನ ಅಹಂಕಾರನೇ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಸ್ತೋತ್ರ ಮಾಡುವ ಪರಮೇಶ್ವರನನ್ನು ಈ ಕ್ಷತ್ರಿಯಾದಮ ನಿಂದಿಸ್ತಾ ಇದ್ದಾನಲ್ಲ, ಈ ನೀಚನಿಗೆ ತಕ್ಕ ಶಿಕ್ಷೆಯನ್ನು ಮಾಡ್ಬೇಕು ಅಂತ ಅನ್ಕೊಂಡ ಆಕೆ, ಎಲ್ಲ ನೀಚ, ನಿನಗೆ ರಾಕ್ಷಸ ಜನ್ಮ ಬರ್ಲಿ, ಮಹಾನುಭಾವರನ್ನು ನಿಂದಿಸಿದರೆ ಆಗುವ ಶಿಕ್ಷೆ ಏನು ಅಂತ ಅರ್ಥ ಮಾಡ್ಕೊ ಅಂತ ಶಪಿಸ್ಬಿಡ್ತಾಳೆ. ಪಾರ್ವತಿಯ ಶಾಪವನ್ನು ಕೇಳ್ತಲೇ ಚಿತ್ರಕೇತು ತಾನೇರಿದ್ದ ವಿಮಾನದಿಂದ ಕೆಳಗೆ ಇಳಿದು ಬಂದು ಆಕೆಗೆ ನಮಸ್ಕರಿಸಿ ಹೇಳ್ತಾನೆ, ತಾಯಿ, ನಿನ್ನ ಶಾಪವನ್ನು ನಾನು ಸಂತೋಷದಿಂದ ಸ್ವೀಕರಿಸ್ತೇನಮ್ಮ. ಇದು ನಿನ್ನ ಅನುಗ್ರಹವೆಂದು ನನಗೆ ಭಾವನೆ. ಅಮ್ಮ, ನನ್ನ ಪ್ರಾಚೀನ ಕರ್ಮ ಇನ್ನೂ ಸ್ವಲ್ಪ ಉಳಿದಿದೆ, ಅದು ಮೋಕ್ಷಕ್ಕೆ ಅಡ್ಡಿಯಾಗಿತ್ತು. ಈ ನಿನ್ನ ಶಾಪದಿಂದ ಆ ಕರ್ಮಶೇಷ ಕಳೆದು ಹೋಗುವುದಕ್ಕೆ ಸಹಾಯಕವಾಯ್ತು. ಮಾಯಾಮಯವಾದ ಈ ಸಂಸಾರದಲ್ಲಿ ಶಾಪವಾದ್ರೇನು, ಅನುಗ್ರಹವಾದ್ರೇನು, ಸ್ವರ್ಗವಾದ್ರೇನು, ನರಕವಾದ್ರೇನು, ಸುಖವಾದ್ರೇನು, ದುಃಖವಾದ್ರೇನಮ್ಮ, ಎಲ್ಲವೂ ಒಂದೇ. ಸುಖದ ಕೊನೆಗೆ ದುಃಖ, ದುಃಖದ ಕೊನೆಗೆ ಸುಖ. ಆದ್ರಿಂದ ನಿನ್ನಲ್ಲಿ ನಾನು ಶಾಪ ವಿಮೋಚನೆಗಾಗಿ ಬೇಡುವುದಿಲ್ಲ, ಆದರೆ ನನ್ನ ಕಟು ನುಡಿಗಳಾಗಿ ನನ್ನನ್ನು ಕ್ಷಮಿಸು ಅಂತ ಬೇಡ್ತೀನಿ ಅಂತ ಹೇಳಿ ಪಾರ್ವತಿ ಪರಮೇಶ್ವರನನ್ನು ಸಮಾಧಾನಗೊಳಿಸಿದ ಮೇಲೆ ತನ್ನ ವಿಮಾನವನ್ನೇರಿ ಅವನು ಹೊರಟು ಹೋಗ್ತಾನೆ. ಚಿತ್ರಕೇತು ಹೊರಟು ಹೋಗುತ್ತಲೇ ಪರಶಿವನು ಪಾರ್ವತಿಯನ್ನು ಕುರಿತು ಹೇಳ್ತಾನೆ, ದೇವಿ, ಭಗವದ್ ಭಕ್ತರ ಮಹಿಮೆ ಎಂತದು ಅಂತ ನೀನೀಗ ಪ್ರತ್ಯಕ್ಷವಾಗಿ ಕಂಡಿದ್ಯಾ. ಅವ್ರು ಯಾವುದಕ್ಕೂ ಅಂಜಲ್ಲ ಭಗವದ್ ಭಕ್ತರು. ನೋಡು, ಈ ಚಿತ್ರಕೇತು ಪ್ರತಿ ಶಾಪವನ್ನು ಕೊಡಲು ಆದ್ರೂ ಹಾಗೆ ಮಾಡದೆ ನಿನ್ನ ಶಾಪವನ್ನು ತಲೆಯಲ್ಲಿ ಧರಿಸಿದ್ದಾನೆ. ಇದು ಸಾಧುಗಳ ಲಕ್ಷಣ ಅಂತ ಹೇಳ್ಬಿಟ್ಟು, ಈಶ್ವರ ಎಲ್ಲವೂ ಆ ಭಗವಂತನಿಗೆ ಪ್ರಿಯವೇ. ಇದೆಲ್ಲ ನಾವು ಜಗದೀಶ್ವರ ಸ್ವರೂಪವನ್ನು ತಿಳಿಯಕ್ಕಾಗಲ್ಲ. ನಾವು ಎಲ್ಲವೂ ಇದೆಲ್ಲ ಅವನ ನಾರಾಯಣನಿಗೆ ಪ್ರಿಯವೇ. ಅಂತಹ ಭಗವಂತನ ಭಕ್ತ ಈ ಚಿತ್ರಕೇತು. ನಾನು ಭಗವಂತನ ಭಕ್ತನೇ ಅಂತ ಹೇಳ್ತಾನೆ ಈಶ್ವರ. ಭಕ್ತರ ವಿಚಾರದಲ್ಲಿ ಅಹಂಕಾರ ಸಲ್ಲದು ಹೇಳಿ ಆಕೆಯನ್ನು ಸಮಾಧಾನ ಪಡಿಸ್ತಾನೆ. ಈ ರೀತಿ ಪಾರ್ವತಿಯಿಂದ ಶಾಪವನ್ನು ಪಡೆದ ಚಿತ್ರಕೇತುವೆ ವೃತ್ರಾಸುರನಾಗಿ ಹುಟ್ಟಿದ್ದ. ಆದ್ದರಿಂದ ಸ್ವಲ್ಪ ಕರ್ಮವನ್ನು ಅನುಭವಿಸಿ ಆತ ರಾಕ್ಷಸನಾಗಿ ಹುಟ್ಟಿದ್ರೂ ಕೂಡ ಜ್ಞಾನಿಯಾಗಿದ್ದ, ಭಗವದ್ಭಕ್ತನಾಗಿದ್ದ, ದೈವ ಭಕ್ತವನಾಗಿದ್ದ, ಯೋಗದಿಂದ ಕೂಡಿದ್ದ. ಇಂದ್ರನಿಗೆ ಆತನೇ ಬುದ್ಧಿ ಹೇಳಿ ವಜ್ರಾಯುಧವನ್ನು ತೆಗೆದುಕೊಳ್ಳುವಂತೆ ಮಾಡಿ ಮತ್ತೆ ಯುದ್ಧವನ್ನು ಪ್ರೇರೇಪಿಸಿ ಯುದ್ಧವನ್ನು ಮಾಡಿ ಆತನು ತಾನು ಮರಣ ಹೊಂದುತ್ತಾನೆ. ಇಂಥ ಒಂದು ವೃತ್ರಾಸುರನ ಕಥೆ, ನಾರಾಯಣನ ಕಥೆಯನ್ನ ಕೇಳಿ ನಾವೆಲ್ಲ ಪುನೀತರಾಗಿದ್ದೇವೆ ಅಂತ ಇವತ್ತು ಶನಿವಾರ, ಶ್ರಾವಣ ಶನಿವಾರದ ದಿನ ಅಂತ ನನಗೆ ಅನಿಸುತ್ತೆ. ಮತ್ತೊಮ್ಮೆ ಅಪ್ಪ ಅವರಿಗೆ ನಾನು ನಮಸ್ಕಾರವನ್ನು ಮಾಡಿ, ನಾರಾಯಣನಿಗೆ ವಂದಿಸಿ, ಎಲ್ಲ ಗುರುಭಕ್ತರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಈ ವೃತ್ರಾಸುರನ ಕಥೆಯನ್ನ ಮುಗಿಸ್ತಾ ಇದ್ದೇನೆ. ಜೈ ಶಂಕರ್ಲಿಂಗ, ಜೈ ಜೈ ರಘುವೀರ ಸಮರ್ಥ. ಧನ್ಯವಾದಗಳು ನಿರ್ಮಲಾ ಅವರಿಗೆ. ಈಗ ನಮ್ಮ ಮುಂದಿನ ಕಾರ್ಯಕ್ರಮದ ಕಡೆಗೆ ಗಮನ ಹರಿಸೋಣ. ನಮ್ಮ ಹಾಡಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಶ್ರೀಮತಿ ವಿದ್ಯಾ ಕೃಷ್ಣ ಅವ್ರು ಹಾಡಬೇಕಾಗಿ ವಿನಂತಿ. ಮೊದ್ಲಿಗ ಪ್ರಾಣೇಶ್ ಅವ್ರ ಇದ್ರ ಪ್ರಾಣೇಶ್ ಅವರು ಇಲ್ಲ, ಅವರು ಆಗೋದಿಲ್ಲ ಅಂತ ಹೇಳಿದ್ರು, ಅದಕ್ಕೆ. ಹೌದಾ? ಸರಿ, ಒಂದು ನಿಮಿಷ. ಎಲ್ಲರಿಗೂ ನಮಸ್ಕಾರ. ಶ್ರಾವಣ ಶನಿವಾರದ ಈ ಸಂಜೆಯಲ್ಲಿ ಶ್ರೀನಿವಾಸನಿಗೆ ಒಂದು ನಮನ. ಮೂರು ನಾಮಗಳ ಧರಿಸಿದ ಕಾರಣವೇನೋ ಸಾರಿಪೇಳಲೋ ಈಗಲೇ ಶ್ರೀರಮಾಪತೆ ಶ್ರೀನಿವಾಸ ವೆಂಕಟರಮಣ ಯಾರು ಇಟ್ಟರೋ ನಿನ್ನ ಈ ಮೂರು ನಾಮಗಳ
ಮೂರು ನಾಮಗಳ ಧರಿಸಿದ ಕಾರಣವೇನೋ ಸಾರಿಪೇಳಲೋ ಈಗಲೇ ಸಾಲದೆ ನಿನ್ನ ಸೌಂದರ್ಯಕ್ಕೆ ಒಂದು ತಿಲಕ ಶೇಷಶಯನ ಶಾಹಿ ಚಲುವ ಮೂರುತಿಗೆ ಕಾಲ ಕಾಲಕ್ಕೆ ಬರುವ ಭಕುತ ಜನರ ವೃಂದ ಕಾಲ ಕಾಲಕ್ಕೆ ಬರುವ ಭಕುತ ಜನರ ವೃಂದ ದೃಷ್ಟಿ ತಾಗುವುದೆಂದು ತೋರುವ ಬಗೆಯದೋ ಮೂರು ನಾಮಗಳ ಧರಿಸಿದ ಕಾರಣವೇನೋ ಸಾರಿಪೇಳಲೋ ಈಗಲೇ ಶ್ರೀಲೋಲ ಕೃಷ್ಣ ಗೋಪಾಲ ವಿಠಲ ನಿನ್ನ ಈ ಬಗೆಯ ಲೀಲೆಗಳ ಅರಿವರ್ಯಾರೋ ಶ್ರೀಲೋಲ ಕೃಷ್ಣ ಗೋಪಾಲ ವಿಠಲ ನಿನ್ನ ಈ ಬಗೆಯ ಲೀಲೆಗಳ ಅರಿವರ್ಯಾರೋ ವ್ಯಾಳಶಯನ ಶ್ರೀ ವೆಂಕಟೇಶ ಎನ್ನ ಮನಕ್ಕೆ ವ್ಯಾಳಶಯನ ಶ್ರೀ ವೆಂಕಟೇಶ ಎನ್ನ ಮನಕ್ಕೆ ಕಾಲ ಕಾಲಕ್ಕೆ ನಿಮ್ಮ ಲೀಲೆಗಳ ತೋರೋ ಮೂರು ನಾಮಗಳ ಧರಿಸಿದ ಕಾರಣವೇನೋ ಸಾರಿಪೇಳಲೋ ಈಗಲೇ ಸಾರಿಪೇಳಲೋ ಈಗಲೇ. ಫೋನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಕನೆಕ್ಟ್. ಜಯಶಂಕರ್ ಲಿಂಗ. ಧನ್ಯವಾದಗಳು ವಿದ್ಯಾ. ಮುಂದಿನ ಹಾಡು ಅಂಬಿಕಾ ಅವರದು. ಎಲ್ಲರಿಗೂ ನಮಸ್ಕಾರ. ಒಂದು ದೇವಿ ಹಾಡನ್ನ ಹೇಳ್ತಾ ಇದ್ದೀನಿ. ಬಂದು ಕುಳಿತಿ ಹಾಡು ನೋಡಿ ಗಾಯತ್ರಿ ನೀವಿಂದು ಕಣ್ತೆರೆದು ನೋಡಿ ಒಂದು ನಿಮಿಷವು ಧ್ಯಾನಿಸಲ್ಬವ ಬಂಧನವು ತಾ ಕಳಚಿ ಬ್ರಹ್ಮ ಆನಂದ ಶರದಿಯೊಳದ್ದಿ ಸಲಹುವೆನೆಂದು ಹೃದಯಾಂಗಣದ ಮಧ್ಯದಿ ಬಂದು ಕುಳಿತಿಹಳು ನೋಡಿ ಗಾಯತ್ರಿ ನೀವಿಂದು ಕಣ್ತೆರೆದು ನೋಡಿ. ಮೂರು ಬಣ್ಣದ ಕಾಯವು ಗಾಯತ್ರಿಗೆ ಆರು ಬಣ್ಣದ ಉಡಿಗೆಯು ಏರಿಶಿರಗಳ ಪಂಚಬ್ರಹ್ಮರ ಮೇರುವಿಗೆ 12 ಗೊಣಸುಗಳು ಸೇರಿಸಿ ಉಯ್ಯಾಲೆ ನಾಡುವ ಮೂರು ಲೋಕದ ಮುಕ್ತಿ ಕಾಂತೆಯು ಬಂದು ಕುಳಿತಿಹಳು ನೋಡಿ ಗಾಯತ್ರಿ ನೀವಿಂದು ಕಣ್ತೆರೆದು ನೋಡಿ. ವರಕೂಚಾಯುಗಳ ಮಧ್ಯೆ ದ್ವಾದಶ ವಜ್ರ ಸ್ಫುರಿಸಿ ತೋರುವ ಪದಕ 2, 3, 5, 6 ಸೇರಿದ ಸರವು ಏಕಾವಳಿಯು ಕಂಠದಿ ಧರಿಸಿ ವೈಖರ ರೂಪಿನಿಂದಲಿ ಮೆರವ ಬ್ರಹ್ಮಾತ್ಮೈಕ್ಯ ಸರಸ್ವತಿ ಬಂದು ಕುಳಿತಿಹಳು ನೋಡಿ ಗಾಯತ್ರಿ ನೀವಿಂದು ಕಣ್ತೆರೆದು ನೋಡಿ. ನೀಲ ದರ್ಪಣ ಪೀಡಿದು ಕೆಂಪಿನ ಬಟ್ಟು ಫಾಲ ಮಧ್ಯದಿ ನೋಡಿಟ್ಟು ವಾಲ ಝುಮುಕಿ ಶ್ರುತಿಗೆ ಸಿರಿಸಿನ ಮೇಲೆ ಸಾಸಿರ ದಳದ ಪದ್ಮವು ಲೀಲೆಯಿಂದ ಮನೆಯೊಳಾಡುವ 7 ಕೋಟಿ ಸುಮಂತ್ರ ದೇವತೆ ಬಂದು ಕುಳಿತಿಹಳು ನೋಡಿ ಗಾಯತ್ರಿ ನೀವಿಂದು ಕಣ್ತೆರೆದು ನೋಡಿ. ಚಿತ್ತ ನಕ್ಷತ್ರದಂತೆ ವಿಭ್ರಾಜಿಪ ಮುತ್ತಿನ ಮೂಗುತಿಯು
सत्यचित्तानन्तरूपिणि नित्यमाया कलुषहारिणि कर्तृगुरुमहलि ರಂಗಲಿಂಗನ ಶಕ್ತಿ ಸಾಕ್ಷಾತ್ ತ್ರಿಪುರ ಸುಂದರಿ ಬಂದು ಕುಳಿತಿಹಳು ನೋಡಿ ಗಾಯತ್ರಿನಿ ವಿಂದು ಕಣ್ತೆರೆದು ನೋಡಿ ಒಂದು ನಿಮಿಷವು ಧ್ಯಾನಿಸಲ್ಭವ ಬಂಧನವು ತಾ ಕಳಚಿ ಬ್ರಹ್ಮ ಆನಂದ ಶರದಿಯೊಳೆದ್ದಿಸಲಹುವೆನೆಂದು ಹೃದಯಾಂಗಣದ ಮಧ್ಯದಿ ಬಂದು ಕುಳಿತಿಹಳು ನೋಡಿ ಗಾಯತ್ರಿನಿ ವಿಂದು ಕಣ್ತೆರೆದು ನೋಡಿ. ಜೈ ಶಂಕರ್ಲಿಂಗ. ಧನ್ಯವಾದಗಳು ಅಂಬಿಕಾ ಅವರಿಗೆ. ಮಹಾಲಕ್ಷ್ಮಿ ಪ್ರಭಾಕರ್ ಅವರು. ಎಲ್ಲರಿಗೂ ಶ್ರಾವಣ ಮಾಸದ ಸಂಜೆಯ ಒಂದು ಶುಭ ಸಮಾರಂಭ. ನಾನು ಪುರಂದರದಾಸರ ಒಂದು ಕೃತಿ ರಂಗಮನೆಗೆ ಬಂದ ಹೇಳಕ್ ಇಷ್ಟಪಡ್ತೇನೆ. ರಂಗ ಬಂದ ಮನೆಗೆ ಶೃಂಗಾರ ನೋಡಿರೋ, ರಂಗ ಬಂದ ಮನೆಗೆ ಶೃಂಗಾರ ನೋಡಿರೋ, ರಂಗ ಬಂದ ಮನೆಗೆ ಶೃಂಗಾರ ನೋಡಿರೋ, ರಂಗ ಬಂದ ಮನೆಗೆ ಹಿಂಗದಂಥ ಬಡತನ ಭಂಗವಾಗಿ ಹೋಯಿತೋ, ಹಿಂಗದಂಥ ಬಡತನ ಭಂಗವಾಗಿ ಹೋಯಿತೋ, ರಂಗ ಬಂದ ಮನೆಗೆ ಶೃಂಗಾರ ನೋಡಿರೋ, ರಂಗ ಬಂದ ಮನೆಗೆ. ಒತ್ತಾರೆ ಎದ್ದು ಹೋಗಿ ಪರರ ನೃತ್ಯನಾಗಿ ದುಡಿದರೆ, ತುತ್ತು ಅನ್ನ ಕಾಣದೆನ ಹೊತ್ತು ಕಳೆದೆನು, ಹೊತ್ತಾರೆ ಎದ್ದು ಹೋಗಿ ಪರರ ನೃತ್ಯನಾಗಿ ದುಡಿದರೆ, ತುತ್ತು ಅನ್ನ ಕಾಣದೆನ ಹೊತ್ತು ಕಳೆದೆನು, ಇತ್ತಲಾಗಿ ರಂಗ ಬರಲು ಸುತ್ತಿಕೊಂಡ ಬಡತನ ಎತ್ತ ಹೋಯಿತೋ, ಏನಾಯಿತೋ ಕಾಣಬರಲು, ಇತ್ತಲಾಗಿ ರಂಗ ಬರಲು ಸುತ್ತಿಕೊಂಡ ಬಡತನ ಎತ್ತ ಹೋಯಿತೋ, ಏನಾಯಿತೋ ಕಾಣಬರಲು, ರಂಗ ಬಂದ ಮನೆಗೆ ಶೃಂಗಾರ ನೋಡಿರೋ, ರಂಗ ಬಂದ ಮನೆಗೆ. ಹುಟ್ಟಿದ್ದು ಮೊದಲು ನಾನು ಮೆಟ್ಟಿ ತುಳಿದೆ ದೇಶವೆಲ್ಲ, ಇಟ್ಟೆನೆಂದರೆ ಸೊಟ್ಟ ಕಿವಿಗೆ ಗಟ್ಟಿ ಮುರುವು ಕಾಣೆನು, ಹುಟ್ಟಿದ್ದು ಮೊದಲು ನಾನು ಮೆಟ್ಟಿ ತುಳಿದೆ ದೇಶವೆಲ್ಲ, ಇಟ್ಟೆನೆಂದರೆ ಸೊಟ್ಟ ಕಿವಿಗೆ ಗಟ್ಟಿ ಮುರುವು ಕಾಣೆನು, ವಿಠಲ ಮನೆಗೆ ಬರಲು, ವಿಠಲ ಮನೆಗೆ ಬರಲು ಸೃಷ್ಟಿಯೊಳಗೆ ಇಲ್ಲದಂಥ ಅಷ್ಟ ಸೌಭಾಗ್ಯಗಳ ಮೆಟ್ಟಿಲ ತುಳಿದೆನು,
ಅಷ್ಟ ಸೌಭಾಗ್ಯಗಳ ಮೆಟ್ಟಿಲ ತುಳಿದೆನೋ ರಂಗ ಬಂದ ಮನೆಗೆ ಶೃಂಗಾರ ನೋಡಿರೋ ರಂಗ ಬಂದ ಮನೆಗೆ. ಹಿಂದೆ ರಂಗನ ಭಜಿಸದೆ ಅನೇಕ ಭಂಗವ ಪಟ್ಟೆನು. ಹಿಂದೆ ರಂಗನ ಟೈಮ್ ಆಯ್ತಾ? ಭಜಿಸದೆ ಅನೇಕ ಭಂಗವ ಪಟ್ಟೆನು. ಮುಂದೆ ರಂಗನ ಭಜಿಸಲು ಸುಕೃತ ಫಲವು ತಂದೆ ಪುರಂದರ ವಿಠಲನ ಹೊಂದಿ ಭಜಿಸಲಾಗಿ. ತಂದೆ ಪುರಂದರ ವಿಠಲನ ಹೊಂದಿ ಭಜಿಸಲಾಗಿ. ಬಂದನೋ ಭಾಗ್ಯದ ಸಿರಿ ಲಕುಮಿಯರೊಡಗೂಡಿ. ಬಂದನೋ ಭಾಗ್ಯದ ಸಿರಿ ಲಕುಮಿಯರೊಡಗೂಡಿ. ರಂಗ ಬಂದ ಮನೆಗೆ ಶೃಂಗಾರ ನೋಡಿರೋ ರಂಗ ಬಂದ ಮನೆಗೆ ಶ್ರೀರಂಗ ಬಂದ ಮನೆಗೆ ರಂಗ ಬಂದ ಮನೆಗೆ ಶ್ರೀರಂಗ ಬಂದ ಮನೆಗೆ. ಧನ್ಯವಾದಗಳು ಮಹಾಲಕ್ಷ್ಮಿ ಅವರಿಗೆ. ಉಮಾ ರಮೇಶ್ ಅವರು. ಹಲೋ, ಕೇಳ್ತಾ ಇದ್ದ? ಕೇಳ್ತಾ ಇದೆ. ಹಲೋ. ಅನಂತ ಶೇಷ ಶಯನನೇ ಅನಂತ ಪದ್ಮ ನಾಭನೇ ಅನಂತ ಶೇಷ ಶಯನನೇ ಅನಂತ ಪದ್ಮ ನಾಭನೇ ಶಾಂತಕಾರನೆ ಸುರೇಶನೇ ಲಕ್ಷ್ಮೀ ವಲ್ಲಭ ನಾರಾಯಣನೇ ಶಾಂತಕಾರನೆ ಸುರೇಶನೇ ಲಕ್ಷ್ಮೀ ವಲ್ಲಭ ನಾರಾಯಣನೇ ಪಮ 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 ಪನಿ ಪಮ ಪಮ ಪನಿ ಪಮ ಪಮ ಪ ಪಮರಿ ಮರಿಸಾ ಸರಿಸಾ ನಿ ಸಾ ಸ ಸರಿ ಮಾರಿ ಮ ಪ ಮ ಪನಿ ಪನಿ ಸಾ ಸರಿ ಸಾ ನೀ ರೀ 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 ಸರಿ ಸಾ ನೀ ಸಾ ಸ ಸ ಸರಿ ಸಾ ನೀ ರೀ 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 ಸರಿ ಸಾ ನೀ ಸಾ ಸ ಸ ಅನಂತ ಕೋಟಿ ನಮನ ನಿನಗೆ ಅನಂತ ಕೋಟಿ ನಮನ ನಿನಗೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದಿ ಬರುವ ಚತುರ್ದಶಿ ದಿನದೊಂದು ಮಾಡುವ ಈರೋತ. ಭಾದ್ರಪದ ಮಾಸದ ಶುಕ್ಲ ಪಕ್ಷದಿ ಬರುವ ಚತುರ್ದಶಿ ದಿನದೊಂದು ಮಾಡುವ ಈರೋತ. ಅನಂತ ಫಲವನ್ನು ನಮಗೆ ನೀಡುವ ಶ್ರೀ ಅನಂತ ಪದ್ಮ ನಾಭನ ಈರತ. ಅನಂತ ಫಲವನ್ನು ನಮಗೆ ನೀಡುವ ಶ್ರೀ ಅನಂತ ಪದ್ಮ ನಾಭನ ಈರತ.
ಪಮ 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 ಪನಿ ಪಮ ಪಮ ಪನಿ ಪಮ ಪಮ ಪ ಪ ಪಮರಿ ಮರಿ ಸಾ ಸರಿ ಸಾ ni sa sa ಸರಿ ಮಾರಿ ಮ ಪ ಮ ಪನಿ ಪನಿ ಸಾ ಸರಿ ಸಾ ನೀ ರೀ 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 ಸರಿ ಸಾ ನೀ ಸಾ ಸ ಸ ಸರಿ ಸಾ ನೀ ರೀ 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 ಸರಿ ಸಾ ನೀ ಸಾ ಸ ಸ ಅನಂತ ಕೋಟಿ ನಮನ ನಿನಗೆ ಅನಂತ ಕೋಟಿ ನಮನ ನಿನಗೆ ಆರೋಗ್ಯದಾಯಕ ಸುಖ ಸಂಪತ್ ಪ್ರದಾಯಕ ಆರೋಗ್ಯದಾಯಕ ಸುಖ ಸಂಪತ್ ಪ್ರದಾಯಕ ಸೌಭಾಗ್ಯದಾಯಕ ಮುಕ್ತಿದಾಯಕ ಸೌಭಾಗ್ಯದಾಯಕ ಮುಕ್ತಿದಾಯಕ ಕರುಣಿಸು ನಮ್ಮನ್ನು ಕಾಪಾಡು ನಮ್ಮನ್ನು ಕರುಣಿಸು ನಮ್ಮನ್ನು ಕಾಪಾಡು ನಮ್ಮನ್ನು ರಕ್ಷಿಸು ನಮ್ಮನ್ನು ಪಾಲಿಸು ನಮ್ಮನ್ನು ರಕ್ಷಿಸು ನಮ್ಮನ್ನು ಪಾಲಿಸು ನಮ್ಮನ್ನು ಪಮ 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 ಪನಿ ಪಮ ಪಮ ಪನಿ ಪಮ ಪಮ ಪ ಪ ಪಮರಿ ಮರಿ ಸಾ ಸರಿ ಸಾ ni ಸಾ ಸ ಸರಿ ಮಾರಿ ಮ ಪ ಮ ಪನಿ ಪನಿ ಸಾ ಸರಿ ಸಾ ನೀ ರೀ 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 ಸರಿ ಸಾ ನೀ ಸಾ ಸ ಸ ಸರಿ ಸಾ ನೀ ರೀ 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 ಸರಿ ಸಾ ನೀ ಸಾ ಸ ಸ ಅನಂತ ಕೋಟಿ ನಮನ ನಿನಗೆ ಅನಂತ ಕೋಟಿ ನಮನ ನಿನಗೆ ಅನಂತ ಶೇಷ ಶಯನನೇ ಅನಂತ ಪದ್ಮ ನಾಭನೇ ಶಾಂತಕಾರನೆ ಸುರೇಶನೇ ಲಕ್ಷ್ಮೀ ವಲ್ಲಭ ನಾರಾಯಣನೇ ಶಾಂತಕಾರನೆ ಸುರೇಶನೇ ಲಕ್ಷ್ಮೀ ವಲ್ಲಭ ನಾರಾಯಣನೇ ಪಮ 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 ಪನಿ ಪಮ ಪಮ ಪನಿ ಪಮ ಪಮ ಪ ಪ ಪಮರಿ ಮರಿ ಸಾ ಸರಿ ಸಾ ನೀ ಸಾ ಸ ಸರಿ ಮಾರಿ ಮ ಪ ಮ ಪನಿ ಪನಿ ಸಾ ಸರಿ ಸಾ ನೀ ರೀ 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 ಸರಿ ಸಾ ನೀ ಸಾ ಸ ಸ ಸರಿ ಸಾ ನೀ ರೀ 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 ಸರಿ ಸಾ ನೀ ಸಾ ಸ ಸ ಅನಂತ ಕೋಟಿ ನಮನ ನಿನಗೆ ಅನಂತ ಕೋಟಿ ನಮನ ನಿನಗೆ ಅನಂತ ಕೋಟಿ ನಮನ ನಿನಗೆ ಧನ್ಯವಾದಗಳು. ಧನ್ಯವಾದಗಳು ಉಮಾ ರಮೇಶ್ ಅವರಿಗೆ. ರಾಮರಾವ್ ಅವರು ಮುಂದಿನ ಹಾಡು. ಅಪ್ಪ ಅವರ ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳು. ಶ್ರೀನಿಕೇತನ ಪಾಲಾಯ ಮಾಂ ಶ್ರೀನಿಕೇತನ ಶ್ರೀಕರಾರ್ಚಿತ ಪರಾಕು ಪದಾಬ್ಜ ವಂದಿತ ಶೋಕನಾಶವಿ ಶೋಕ ಸುಲಭ ಶೋಕನಾಶವಿ ಶೋಕ ಸುಲಭ ಹೃದಯಾಕುಲ ಕಳೆಯೋ ಕೃಪಾಕರ ಒಲಿದು ಶ್ರೀನಿಕೇತನ ಪಾಲಾಯ ಮಾಂ ಶ್ರೀನಿಕೇತನ ಜ್ಞಾನಿ ಮಾನದ ಶರಣು ಸುರಧೇನು ಸರ್ವದಾ ನೀನೆಂದರಿತು ಸದಾನುರಾಗದಲ್ಲಿ ನೀನೆಂದರಿತು ಸದಾನುರಾಗದಲ್ಲಿ ಧ್ಯಾನಿಪ್ಪೆ ಮನದನು ಮಾನವ ಬಿಡಿಸೋ ಶ್ರೀನಿಕೇತನ ಪಾಲಾಯ ಮಾಂ ಶ್ರೀನಿಕೇತನ ಪನ್ನಗಾಚಲ
ನೀವಾ ಪ್ರಸನ್ನವತ್ಸಲ ಭಿನ್ನಪ ಕೇಳು ಜಗನ್ನಥ ವಿಠಲ ಭಿನ್ನಪ ಕೇಳು ಜಗನ್ನಥ ವಿಠಲನೆ ಧನ್ಯನ ಮಾಡೋ ಶರಣ್ಯ ಶರಣನ ಶ್ರೀನಿಕೇತನ ಪಾಲಾಯ ಮಾಂ ಶ್ರೀನಿಕೇತನ. ಧನ್ಯವಾದಗಳು ರಾಮರಾವ್ ಅವ್ರಿಗೆ. ಸವಿತಾ ವಿಜಯಕುಮಾರ್. ಸವಿತಾ. ಎಲ್ಲರಿಗೂ ನಮಸ್ಕಾರ. ಶ್ರಾವಣ ಮಾಸದ ಕೊನೆಯ ವಾರ ಇಂದು ನಮ್ಮ ಕಾರ್ಯಕ್ರಮದ ಅಂತ್ಯದಲ್ಲಿ ಬಂದಿದೆ. ನಮ್ಮ ಕಾರ್ಯಕ್ರಮ ಅಂತ್ಯ ಭಾಗಕ್ಕೆ ಮುಟ್ಟಿದೆ. ಈ ಒಂದು ಶುಭ ಸಂಜೆಯಲ್ಲಿ ಒಂದು ವೀಣಾವಾದನ ಪ್ರಸ್ತುತಪಡಿಸೋಣ ಅಂತ. ಪುರಂದರದಾಸರ ರಚನೆ ತಂಬೂರಿ ಮೇಟಿದವ, ರಾಗ ಸಿಂಧು ಭೈರವಿ. ಕೇಳಿಸ್ತಿದೆಯಲ್ಲ? ಸೌಂಡ್ ಕ್ಲಿಯರ್ ಇದಾ? ಕೇಳಿಸ್ತಾ ಇದೆ. ಓಕೆ.
ಧನ್ಯವಾದಗಳು. ಜೈ ಶಿವಕಲಿಂಗ. ಧನ್ಯವಾದಗಳು ಸವಿತಾ ಅವ್ರಿಗೆ. ನಿರ್ಮಲಾ ಅವರು. ಆರೇನ ಮಾಡುವರು ಆರಿಂದಲೇನಹುದು ಪೂರ್ವ ಜನ್ಮದ ಕರ್ಮ ಬಿಡದಯ್ಯ ವಿಧಿಯು. ಆರೇನ ಮಾಡುವರು ಆರಿಂದಲೇನಹುದು ಪೂರ್ವ ಜನ್ಮದ ಕರ್ಮ ಬಿಡದಯ್ಯ ವಿಧಿಯು. ನೃಪರೊಳಗೆ ಅತಿ ಶ್ರೇಷ್ಠ ಬಲವಂತ ಶ್ರೀರಾಮ ಅಪರಿಮಿತ ಶೌರಿ ಲಕ್ಷ್ಮಣ ದೇವರು. ನೃಪರೊಳಗೆ ಅತಿ ಶ್ರೇಷ್ಠ ಬಲವಂತ ಶ್ರೀರಾಮ ಅಪರಿಮಿತ ಶೌರಿ ಲಕ್ಷ್ಮಣ ದೇವರು. ಚಪಲಾಕ್ಷಿ ಸೀತೆಯನು ಕಳನು ಕದೊಯ್ದಾಗ ರಾಮ ರಾಮ ಚಪಲಾಕ್ಷಿ ಸೀತೆಯನು ಕಳನು ಕದೊಯ್ದಾಗ ನಿಪುಣರು ಇವರಿದ್ದು ಏನು ಮಾಡಿದರೋ ಆರೇನ ಮಾಡುವರು ಆರಿಂದಲೇನುವುದು ಪೂರ್ವ ಜನ್ಮದ ಕರ್ಮ ಬಿಡದಯ್ಯ ವಿಧಿಯು. ಪಾಪಿ ದುಶ್ಯಾಸನ ದ್ರೌಪದಿಯ ಸೀರೆಯ ಸೆಳೆದು ಕೋಪದಿಂ ಮಾನಭಂಗವ ತಾ ಮಾಡಲು. ಪಾಪಿ ದುಶ್ಯಾಸನ ದ್ರೌಪದಿಯ ಸೀರೆಯ ಸೆಳೆದು ಕೋಪದಿಂ ಮಾನಭಂಗವ ತಾ ಮಾಡಲು. ಶ್ರೀಪತಿಯೇ ಸಲಹೆಂದು ಮೊರೆ ಇಡುತ್ತಲಿರುವಾಗ ಕೃಷ್ಣ ಕೃಷ್ಣ ಶ್ರೀಪತಿಯೇ ಸಲಹೆಂದು ಮೊರೆ ಇಡುತ್ತಲಿರುವಾಗ ಭೂಪರೈವರು ಇದ್ದು ಏನ ಮಾಡಿದರೋ ಆರೇನ ಮಾಡುವರು ಆರಿಂದಲೇನಹುದು ಪೂರ್ವ ಜನ್ಮದ ಕರ್ಮ ಬಿಡದಯ್ಯ ವಿಧಿಯೂ. ಬ್ರಹ್ಮಶಿರ ಶಿವನ ಕರವನು ಕಚ್ಚಿ ಕಾಡುತ್ತೀರೆ ಸುಮ್ಮನೆ ಜಗವೆಲ್ಲ ತಿರುಗುತ್ತಿರಲು. ಬ್ರಹ್ಮಶಿರ ಶಿವನ ಕರವನು ಕಚ್ಚಿ ಕಾಡುತ್ತೀರೆ
ಸೊಂಬನೆ ಜಗವೆಲ್ಲ ತಿರುಗುತ್ತಿರಲು ಬೊಮ್ಮ ಮೂರುತಿ ನಮ್ಮ ಪುರಂದರ ವಿಠಲಾನೇ ವಿಠಲ ವಿಠಲ ಬೊಮ್ಮ ಮೂರುತಿ ನಮ್ಮ ಪುರಂದರ ವಿಠಲಾನೇ ನಿಮ್ಮ ಆಜ್ಞೆಯ ಮೀರಿ ಬದುಕಿ ಬಾಳುವರೇ ಆರೇನ ಮಾಡುವರು ಆರಿಂದಲೇ ನಹುದು ಪೂರ್ವ ಜನ್ಮದ ಕರ್ಮ ಬಿಡದಯ್ಯ ವಿಧಿಯೂ ಬಿಡದಯ್ಯ ವಿಧಿಯೂ ಬಿಡದಯ್ಯ ವಿಧಿಯೂ. ಧನ್ಯವಾದಗಳು ನಿರ್ಮಲಾ ಅವರಿಗೆ. ರಾಜಲಕ್ಷ್ಮಿ ಅವರು ಮುಂದಿನ ಹಾಡು ಹೇಳಬೇಕು. ರಾಜಲಕ್ಷ್ಮಿ ಮಳಲಿ. ರಾಜಲಕ್ಷ್ಮಿ ಅವರೇ, ರಾಜಲಕ್ಷ್ಮಿ ಮಳಲಿ ಅವರು ಹೇಳ್ತೀರಾ? ಹಲೋ, ಲೆಫ್ಟ್ ಆಗಿದಾರನಪ್ಪ. ಇದ್ದಾರೆ, ಅವರು ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಮ್ಯೂಟ್ ಮಾಡ್ಕೊಂಡು ಹೇಳ್ತಾ ಇದ್ದೀರಾ ಅನ್ಸತ್ತೆ. ಮ್ಯೂಟ್ ತೆಕ್ಕೊಂಡು ಹೇಳಿ ದಯವಿಟ್ಟು. ರಾಜಲಕ್ಷ್ಮಿ ಅವರೇ ಹೇಳ್ತಾ ಇದ್ದೀರಾ? ಮ್ಯೂಟ್ ಆಗಿದೆ ನಿಮ್ದು. ಅದು ಯಾಕೋ ಕನೆಕ್ಟ್ ಆಗ್ತಿಲ್ಲ ಅನ್ಸತ್ತೆ. ಮುಂದೆ ಸರದಿಯಲ್ಲಿ ನನ್ನ ಹೆಸರೇ ಇದೆ. ಮೊದಲು ನಂದು ಹೇಳಿ ಮುಗಿಸ್ತೀನಿ, ಆಮೇಲಿಂದ ಅವರು ಕನೆಕ್ಟ್ ಆದರೆ ಅವ್ರಿಗೆ ಹೇಳೋಕ್ಕೆ ಹೇಳ್ತೀನಿ. ದುರ್ಗೆ ಪಾಲಿಸೆ ಮಾತೆ, ನಂಬಿದೆ ಬ್ರಹ್ಮ ಭರ್ಗಾದಿ ಸುರ ವಿನುತೆ. ದುರ್ಗೆ ಪಾಲಿಸೆ ಮಾತೆ, ನಂಬಿದೆ ಬ್ರಹ್ಮ ಭರ್ಗಾದಿ ಸುರ ವಿನುತೆ. ದುರ್ಗಮ ಭವದಿಂದ ನಿರ್ಗಮಗೊಳಿಸು ಹೇ ಭಾರ್ಗವಿ ಸ್ವರ್ಗ ಪವರ್ಗ ಪ್ರದಾತೆ. ದುರ್ಗೆ ಪಾಲಿಸೆ ಮಾತೆ, ನಂಬಿದೆ ಬ್ರಹ್ಮ ಭರ್ಗಾದಿ ಸುರ ವಿನುತೆ. ಅಂಬರ ಭೂಮಿ ವಿಹಾರಿ, ಅಷ್ಟಾಯುಧ ದಿವ್ಯಾಂಬರ ಧಾರಿ ಅಸುರಾರಿ. ಅಂಬರ ಭೂಮಿ ವಿಹಾರಿ, ಅಷ್ಟಾಯುಧ ದಿವ್ಯಾಂಬರ ಧಾರಿ ಅಸುರಾರಿ. ನಂಬಿದೆ ನಿನ್ನ ಪಾದಾಂಬೂಜ ಎಂದ ಹೃದಂಬರದಲ್ಲಿಹ ಬಿಂಬನ ತೋರಿಸು ಎಂಬೆ ಸುನಿತಂಬೆ ಜಗದಂಬೆ ಶುಭಗುಣ ನಿಕುರುಂಬೆ. ದುರ್ಗೆ ಪಾಲಿಸೆ ಮಾತೆ, ನಂಬಿದೆ ಬ್ರಹ್ಮ ಭರ್ಗಾದಿ ಸುರ ವಿನುತೆ. ನಂದ ಗೋಪನ ಕುಮಾರಿ, ನರಸಿಂಹಾಂಕ ಮಂದಿರ ಸಜ್ಜನೋದ್ಧಾರಿ. ನಂದ ಗೋಪನ ಕುಮಾರಿ, ನರಸಿಂಹಾಂಕ ಮಂದಿರ ಸಜ್ಜನೋದ್ಧಾರಿ. ಇಂದಿರೆಯನ್ನಯ ಇಂದ್ರಿಯ ಮನಸ್ಸು ಮುಕುಂದನ್ನ ಪದದಲ್ಲಿ ತಂದು ನಿಲ್ಲಿಸು ಎಂದೆ ಎನ್ನು ಎನ್ನ ಮುಂದೆ ಗತಿ ನೀನೆ ಎಂದೇ. ದುರ್ಗೆ ಪಾಲಿಸೆ ಮಾತೆ, ನಂಬಿದೆ ಬ್ರಹ್ಮ ಭರ್ಗಾದಿ ಸುರ ವಿನುತೆ. ಸಿರಿ ನರಸಿಂಹನ ರಾಣಿ, ವರನೀಲವೇಣಿ ಪರಮ ಕಲ್ಯಾಣಿ ಗುಣಶ್ರೇಣಿ. ಸಿರಿ ನರಸಿಂಹನ ರಾಣಿ, ವರನೀಲವೇಣಿ ಪರಮ ಕಲ್ಯಾಣಿ ಗುಣಶ್ರೇಣಿ.
ಪರತರ ಗುರು ಗೋಪಾಲ ವಿಠಲನ, ಪರತರ ಗುರು ಗೋಪಾಲ ವಿಠಲನ ಚರಣ ಕಮಲದಲ್ಲಿ ಸಿರವದ ಭಕುತಿಯ ನೀಡೆಯನಗೀಡ ನಲಿದಾಡೆ, ದಯಮಾಡಿ ನೋಡೆ ದುರ್ಗೆ ಪಾಲಿಸೆ ಮಾತೆ, ನಂಬಿದೆ ಬ್ರಹ್ಮ ಬರ್ಗಾದಿಸುರ ವಿನುತೆ, ದುರ್ಗಮ ಭವದಿಂದ ನಿರ್ಗಮಗೊಳಿಸು ಹೇ ಭಾರ್ಗವಿ ಸ್ವರ್ಗ ಪವರ್ಗ ಪ್ರದಾತೆ, ದುರ್ಗೆ ಪಾಲಿಸೆ ಮಾತೆ, ಪಾಲಿಸೆ ಮಾತೆ, ಪಾಲಿಸೆ ಮಾತೆ. ರಾಜಲಕ್ಷ್ಮಿ ಅವರು ಹೇಳ್ತೀರಾ? ಸುನೀತಾ ಅವ್ರು ಬರ್ಲಿಲ್ಲ ಅಂದ್ರೆ ನಾನೊಂದ್ ಹೇಳ ಓಕಲ್ಲ, ವೀಣೆ ಆಯ್ತು. ಬರ್ಲಿಲ್ಲ ಅಂದ್ರೆ ಹಾ, ಅವರು ಯಾಕೋ ಕನೆಕ್ಟ್ ಆಗ್ತಿಲ್ಲ ಅನ್ಸತ್ತೆ, ಅವ್ರದ್ದು ಗೊತ್ತಾಗ್ತಿಲ್ಲ ಅವ್ರದ್ದು ಏನು ಅಂತ. ನೀ ಹೇಳು ಸವಿತಾ. ಓಕೆ, ಥ್ಯಾಂಕ್ ಯು. ರಾಮದೂತನ ಪಾದ ತಾಮರಸವ ಕಂಡ ಆ ಮನುಜನೇ ಧನ್ಯನು, ರಾಮದೂತನ ಪಾದ ತಾಮರಸವ ಕಂಡ ಆ ಮನುಜನೇ ಧನ್ಯನು, ಶ್ರೀ ಮನೋಹರ ನಂಗ್ರಿ ಭಜಕಸ್ತೋಮ ಕುಮುದಕ್ಕೆ ಸೋಮನೆನಿಸುವ ಭೂಮಿಯೊಳ್ಳೆದುಗಿರಿ ಸೀಮೆಯ ಕಾಮವರದೊಳು ಪ್ರೇಮದಿಂದಿಹ ಕೋತಿ ರೂಪದಿ ರಘುನಾಥನಾಜ್ಞೆಯ ನಾಂತು ಪಾತೋದದಿಯ ಲಂಘಿಸಿ ಖ್ಯಾತಲಂಕೆಯ ಪೊಕ್ಕು ಶೋಧಿಸಿ ಮಾತೆಯನ್ನು ಕಂಡೆರಗಿದ ಶಮುಖ ಓತ ಕಳಕುಲ ವ್ರಾತ ಘಾತಿಸಿ ಸೀತೆ ವಾರ್ತೆಯ ನಾಥ ಗರುಹಿದ ಪಾಂಡು ಸುತನು ಸುಪ್ರಚಂಡ ಗದೆಯನು ದೋರ್ದಂಡಧಿ ಧರಿಸುತ್ತಲೀ ಮಂಡಲದೊಳು ಭಂಡ ಕೌರವ ಚಂಡ ರಿಪುಗಳ ಖಂಡಿಸಿ ಶಿರಚಂಡ ನಾಡಿಯ ಸತಿಗೆ ಕರುಳಿನ ದಂಡೆ ಮುಡಿಸುದ್ದಂಡ ವಿಕ್ರಮ ಧಾರಿಣಿಯಲಿ ದ್ವಿಜನಾದಿ ಗರ್ಭದಿ ಬಂಧು ಮೂರೊಂದಾಶ್ರಮ ವಹಿಸಿ ಧೀರದೇನೇಳದಿಕ ತ್ರೈದಶಾಸಾರ ಗ್ರಂಥಗಳ ವಿರಚಿಸುತ್ತ ಮಹಾಶೂರ ಶ್ರೀ ಗೋಪಾಲ ವಿಠಲನ ಚಾರು ಚರಣಕ್ಕೆ ಅರ್ಪಿಸಿದ ಗುರು ರಾಮದೂತನ ಪಾದ ತಾಮರಸವ ಕಂಡ ಆ ಮನುಜನೇ ಧನ್ಯನು. ಧನ್ಯವಾದಗಳು. ಇಂದು ನಮ್ಮ ಪುರಾಣ ಕಥನ ಹಾಗೂ ಶ್ರವಣದ ಕಡೆಯ ದಿನ ಆಗಿತ್ತು, ತಮಗೆಲ್ಲರಿಗೂ ತಿಳಿದಿದೆ. ಈ ಒಂದು ಪುರಾಣ ಕಥನ ಶ್ರವಣ ಕಾರ್ಯಕ್ರಮ 4 ವಾರಗಳಿಂದ ಬಹಳ ಸುಂದರವಾಗಿ ನಡ್ಕೊಂಡು ಬಂತು. ಬಹಳಷ್ಟು ಕಥೆಗಳನ್ನು ನಾವು ಶ್ರವಣ ಮಾಡಿದ್ವಿ, ಕಥನವನ್ನು ಕೂಡ ಮಾಡಿದ್ವಿ. ಕಥನವನ್ನು ಮಾಡೋ ಸಲುವಾಗಿ ಸ್ವಲ್ಪ ನಾವು ಅದರ ಬಗ್ಗೆ ಒಂದು ಓದೋದು, ಅದ್ರ ಬಗ್ಗೆ ಒಂದು ವಿಚಾರವನ್ನು ಸಂಗ್ರಹ ಇದೆಲ್ಲ ಕೂಡ ಆಯಿತು. ಈ ಒಂದು ನೆಪದಲ್ಲಿ ಬಹಳಷ್ಟು ಕಥೆಗಳು ಬಂದವು. ತುಂಬ ಚೆನ್ನಾಗಿತ್ತು. ಎಲ್ಲರೂ ಭಾಗವಹಿಸಿದವರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ತುಂಬಾ ಒಂದು ಕಾರ್ಯಕ್ರಮ ಸುಂದರವಾಗಿ ಇವತ್ತು ಹಾಡುಗಳು ಬಹಳ ಚೆನ್ನಾಗಿದ್ವು. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಹೇಳಿದರು. ವೃತ್ತಾಸುರನ ಒಂದು ವೃತ್ತಾಂತವನ್ನು ಕೂಡ ನಾವು ಕೇಳಿದ್ವಿ. ಬಹಳ ಒಂಥರ ಒಂದು ವಿಭಿನ್ನವಾಗಿರುವ ಒಂದು ವೃತ್ತಾಂತ ಅದು. ತುಂಬ ಚೆನ್ನಾಗಿತ್ತು. ಇಷ್ಟು ದಿನ ಈ ಒಂದು ಪುರಾಣ ಕಥನದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ರಾಜಲಕ್ಷ್ಮಿ ಮಳಲಿ ಅವರು ಹೇಳ್ತೀರಾ ಹಾಡು? ರಾಜಲಕ್ಷ್ಮಿ ಅವರೇ ವಿಡಿಯೋ ಆನ್ ಮಾಡ್ಕೊಂಡಿದ್ದಾರೆ, ಬಹುಶಃ ಕಾಯ್ತಾ ಇದ್ದಾರೆ ಅನ್ಸುತ್ತೆ. ಮ್ಯೂಟ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ದೊಡ್ಡಮ್ಮ.
ಸುನೀತಾ ನೀವೇ ಅನ್ಮ್ಯೂಟ್ ಮಾಡಬಹುದಾ ಅಡ್ಮಿನ್ ಇಲ್ಲ, ಆಗಿ? ನನಗೆ ಮ್ಯೂಟ್ ಮಾಡಕ್ಕೆ ಮಾತ್ರ ಇಲ್ಲಿ ಇದು ಆಪ್ಷನ್ ಇದೆ. ಅನ್ಮ್ಯೂಟ್ I see. ಅವರೇ ಮಾಡ್ಕೋಬೇಕು. ಓಕೆ ಓಕೆ. ಅವ್ರಿಗೆ ಬಹುಶಃ ಅನ್ಮ್ಯೂಟ್ ಮಾಡ್ಕೊಳಕ್ಕೆ ಬರ್ತಾ ಇಲ್ಲ ಅಂತ ಅನ್ಸುತ್ತೆ ನಿಮ್ಗೆ. ಯಾರಾದ್ರೂ ಹತ್ರ ಇದ್ರೆ ಮಾಡ್ಕೊಳ್ಳಿ. ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ, ಅವ್ನ್ ವಿನಯ್ ಇರಕ್ಕಿಲ್ಲ. ಹಾ, ವಿನಯ್ ಹತ್ರ ಇಲ್ವಾ? ಇಲ್ಲ, ಬಹುಶಃ ಅವ್ರಿಗೆ ಗೊತ್ತಾಗ್ತಿಲ್ಲ ಅನ್ಮ್ಯೂಟ್ ಮಾಡ್ಕೊಳಕ್ಕೆ. ಇರ್ಲಿ, ಇನ್ ಮುಂದೊಮ್ಮೆ ಇದೇ ತರ ಹಾಡಿನ ಕಾರ್ಯಕ್ರಮ ಮಾಡಿದಾಗ ಬಂದು ಹೇಳಿ. ದೊಡ್ಡಮ್ಮ, ಈಗ ನಿಮ್ಗೆ ಅನ್ಮ್ಯೂಟ್ ಮಾಡ್ಕೊಳಕ್ ಗೊತ್ತಾಗ್ತಾ ಇಲ್ಲ. ಯಾರಾದ್ರೂ ಏನಾದ್ರೂ ಒಂದೆರಡು ಮಾತು ಹೇಳೋದಾದ್ರೆ ದಯವಿಟ್ಟು ಹೇಳಿ. ಸಮಯ ಆಗ್ತಾ ಇದೆ, ಎಲ್ಲರಿಗೂ ಪಾಪ ಹೊತ್ತಾಗಿದೆ ಅನ್ಸತ್ತೆ. ಒಂದೆರಡು ಮಾತು ಯಾರು ಹೇಳೋದಾದ್ರೆ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಇಷ್ಟು ದಿನ ಕಥಾ ಪುರಾಣ ಶ್ರಾವಣ ಮಾಸದ ಪುರಾಣ ಹಾಗೂ ಕಥಾ ಶ್ರವಣದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಕಥೆಯನ್ನು ಹೇಳಿದ ಪ್ರತಿಯೊಬ್ಬರಿಗೂ ಸಹ ಹೃತ್ಪೂರ್ವಕ ವಂದನೆಗಳು. ಎಲ್ಲರೂ ತುಂಬಾ ಚೆನ್ನಾಗಿತ್ತು. ಈ ಕತೆ ಹೇಳೋ ಒಂದು ಹಿನ್ನೆಲೆಯಲ್ಲಿ ನಾವು ಸಹ ಅನೇಕ ಮಾಹಿತಿಗಳನ್ನು ಸಂಗ್ರಹ ಮಾಡಿದ್ವಿ ಅಂತ ಹೇಳ್ಬೋದು. ಇದರಿಂದ ನಮಗೂ ಓದಕ್ಕೆ ಒಂದು ಆಸಕ್ತಿ ಹುಟ್ಟಿತು. ಈ ಒಂದು ಅವಕಾಶವನ್ನ ನಮ್ ಸುನೀತಾ ಕಲ್ಪಿಸಿ ಕೊಟ್ರು. ಇವತ್ತು ಹಾಡು ಹೇಳಿದ್ದು ತುಂಬಾ ಚೆನ್ನಾಗಿತ್ತು. ಎಲ್ಲಾರ್ದು ಸಹ ಚೆನ್ನಾಗ್ ಬಂತು. ಧನ್ಯವಾದಗಳು. ಹೀಗೆ ನಮ್ಮ ಶ್ರಾವಣ ಮಾಸದಲ್ಲಿ ಮುಂದಿನ ದಿನಗಳಲ್ಲೂ ಇದೇ ಕಾರ್ಯಕ್ರಮ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ. ಧನ್ಯವಾದಗಳು. ಯಾರಾದ್ರೂ ಕ್ಷಮಿಸಿ, ಯಾರಾದ್ರೂ ಮಾತಾಡ್ತೀರಾ? ಏನಾದ್ರೂ ಸುನೀತಾ ಅವ್ರೆ, ಹಾ ಹೇಳಿ ಗಾಯತ್ರಿ. ಎಲ್ಲ ಗುರು ಭಕ್ತರಿಗೂ ನಮಸ್ಕಾರಗಳು. ಕಾರ್ಯಕ್ರಮ 4 ವಾರದ ಕಾರ್ಯಕ್ರಮಗಳು ತುಂಬಾ ಅದ್ಭುತವಾಗಿ ಮೂಡಿ ಬಂತು. ಮನಸ್ಸು ಒಂಥರ ಹೇಗೆ ಅಂದ್ರೆ ಎಲ್ಲೋ ಒಂದು ದೇವರಲ್ಲಿ ವಿಲೀನ. ಒಂದು ಸತ್ಸಂಗ ಅಂದ್ರೆ ನಿಜವಾದ ಸತ್ಸಂಗ, ಅರ್ಥಪೂರ್ಣವಾಗಿತ್ತು. ತುಂಬಾ ಸಂತೋಷ ಆಯ್ತು. ಮನಸ್ಸಿಗೆ ತುಂಬಾ ಹಿತವಾಗಿತ್ತು. ಈ 1.5 ಗಂಟೆ, ಇವತ್ತಂತೂ 1.5 ಗಂಟೆ ನಮ್ಗೆ ಹೇಗ್ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ. ಇದೇ ರೀತಿ ಹಾಡಿನ ಪ್ರೋಗ್ರಾಮ್ಗಳನ್ನ ತಿಂಗಳಲ್ಲಿ 1 ದಿನ ನೀವು ಇಟ್ರೆ ಇನ್ನೂ ತುಂಬಾ ಚೆನ್ನಾಗಿರತ್ತೆ ಅಂತ ನಂದೊಂದು ಅನಿಸಿಕೆ. ಸತ್ಸಂಗದ ಜೊತೆ ವಾರದಲ್ಲಿ ತಿಂಗಳಲ್ಲಿ 1 ದಿನ ಒಂದು ಅರ್ಧ ಗಂಟೆ ಹಾಡಿಗೆ ಅಂತಾನೆ ಇಟ್ರೆ ಇನ್ನೂ ಒಂದು ಒಳ್ಳೆ